ನಮಸ್ಕಾರ ಮೆಗಾ ಸುದ್ದಿ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಪತ್ ವಂಡಾರು. ರಾಜ್ಯದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷಾ ಪದ್ಧತಿಯಲ್ಲಿ ಮಹತ್ವದ ಬದಲಾವಣೆಯನ್ನು ತರಲಾಗಿದೆ. ಏನದು ಬದಲಾವಣೆ? ಇಷ್ಟು ದಿವಸ ಇದ್ದಂಥ ಪಾಸಿಂಗ್ ಮಾರ್ಕ್ಸ್ ಏನಿದೆ 35 ತೆಗೆದ್ರೆ ನಾನು ಪಾಸ್ ಆಗಬಹುದು ಅಂತೇಳಿ ಅದನ್ನ ಬದಲಾವಣೆ ಮಾಡಿ ಅಧಿಸೂಚನೆಯನ್ನ ಹೊರಡಿಸಲಾಗಿದೆ. ರಾಜ್ಯ ಸರ್ಕಾರ ತೆಗೆದುಕೊಂಡಿರುವಂಥ ಈ ನಿರ್ಧಾರದ ಬಗ್ಗೆ ಪರವಿರೋಧ ಚರ್ಚೆಗಳ ಆರಂಭ ಆಗಿದೆ. ನಿಜಕ್ಕೂ ಇದು ಅನಿವಾರ್ಯತೆ ಇತ್ತ? ಹಾಗಾದ್ರೆ ಸರ್ಕಾರ ಅಥವಾ ಶಿಕ್ಷಣ ಇಲಾಖೆ ಈಗ ಹೊರಡಿಸಿರುವಂಥ ಪಾಸಿಂಗ್ ಮಾರ್ಕ್ ಎಷ್ಟು? ಇದೇ ವಿಚಾರದ ಕುರಿತು ನಾವು ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಇದೇ ನಮ್ಮ ಚರ್ಚಾ ವಿಷಯ. SSLC ಎಕ್ಸಾಮ್ಸ್ ಜಸ್ಟ್ 33%. ಇನ್ನು ಮುಂದೆ SSLC ಪಾಸ್ ಆಗೋಕೆ 33% ಅಂಕ ಸಾಕು. ಲಿಖಿತ ಮತ್ತು ಆಂತರಿಕ ಮೌಲ್ಯಮಾಪನ ಸೇರಿ 33 ಅಂಕವನ್ನು ತೆಗೆದ್ರೆ ನೀವು ಪಾಸ್ ಆಗಬಹುದು. ರಾಜ್ಯ ಸರ್ಕಾರದಿಂದ ಕರಡು ನಿಯಮಾವಳಿ ಪ್ರಕಟ ಆಗಿದೆ. ಆಕ್ಷೇಪಣೆ ಆಹ್ವಾನ 15 ದಿನಗಳ ಬಳಿಕ ಇದು ಅನುಷ್ಠಾನ ಆಗುವಂಥ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಈವರೆಗೆ 35% ಕಡ್ಡಾಯವಾಗಿತ್ತು. ರಾಜ್ಯ ಪಠ್ಯಕ್ರಮ CBSEಗೆ ಹೋಲಿಸಿದ್ರೆ ಕಠಿಣವ? ಹಾಗಾದ್ರೆ ನಿಜಕ್ಕೂ ಇರುವಂಥ ಪ್ರಶ್ನೆ. ಒಂದಷ್ಟು ಗೊಂದಲಗಳು ಇರುತ್ತೆ. ಸರ್ವೇ ಸಾಮಾನ್ಯವಾಗಿ ಏನಿದು, ಸರ್ಕಾರ ಏನು ಮಾಡ್ತಾ ಇದೆ ಅಂತೇಳಿ. ರಾಜ್ಯದ SSLC ಪರೀಕ್ಷಾ ಪದ್ಧತಿಯಲ್ಲಿ ಮಹತ್ವದ ಬದಲಾವಣೆಯನ್ನು ತರಲಾಗಿದೆ. ರಾಜ್ಯ ಸರ್ಕಾರ ಗುರುವಾರ ಕರಡು ನಿಯಮಾವಳಿಯನ್ನು ಪ್ರಕಟ ಮಾಡಿದೆ. SSLC ಪಾಸ್ ಆಗೋಕೆ ಲಿಖಿತ ಮತ್ತು ಆಂತರಿಕ ಮೌಲ್ಯಮಾಪನ ಎರಡೂ ಸೇರಿ 33% ಅಂಕ ಪಡೆದರೆ ಸಾಕು ಅಂತ ಶಿಕ್ಷಣ ಇಲಾಖೆ ಹೇಳಿರುವಂಥದ್ದು. ಅರ್ಥಾತ್ ಪ್ರತಿ ವಿಷಯದಲ್ಲಿ ಆಂತರಿಕ ಮೌಲ್ಯಮಾಪನದಲ್ಲಿ 20%ಕ್ಕೆ ಹಾಗೇನೆ 20 ಅಂಕ ಪಡೆದರೆ, ಆಂತರಿಕ ಮೌಲ್ಯಮಾಪನದಲ್ಲಿ 20%ಕ್ಕೆ 20 ಅಂಕ, ಇನ್ನುಳಿದಂತೆ 13 ಅಂಕಗಳನ್ನು ಲಿಖಿತ ಪರೀಕ್ಷೆಯಲ್ಲಿ ಪಡೆದರೆ ವಿದ್ಯಾರ್ಥಿಗಳು ಪಾಸ್ ಆಗ್ತಾರೆ. ಸರ್ಕಾರ ಅಥವಾ ಶಿಕ್ಷಣ ಇಲಾಖೆ ತೆಗೆದುಕೊಂಡಿರುವಂಥ ಈ ಕ್ರಮ ಸರಿಯಾಗಿದೆಯಾ? ಇದರ ಅಗತ್ಯತೆ ಇತ್ತ ನಿಜಕ್ಕೂ? ಎಲ್ಲ ವಿದ್ಯಾರ್ಥಿಗಳನ್ನ ಪಾಸ್ ಮಾಡುವಂಥ ಒಂದು ಕೆಲಸವ? ಹಾಗೆಯೇ ಒಂದು ವಿಚಾರ ನೀವಿಲ್ಲಿ ನೆನಪಲ್ಲಿ ಇಟ್ಕೊಳ್ಬೇಕಾಗತ್ತೆ. 35 ತೆಗೆದ್ರೆ ಸಾಕು, 33 ತೆಗೆದ್ರೆ ಸಾಕು ಎನ್ನುವಂಥ ಮನೋಭಾವ ಒಂದು ವಿದ್ಯಾರ್ಥಿಗೆ ಬಂದರೆ ಮುಂದೆ ಆತನ ಬದುಕು ಹೇಗೆ ಸ್ಪರ್ಧಾತ್ಮಕವಾಗಿರುತ್ತೆ? ಹೇಗೆ ಆತ ಚಾಲೆಂಜ್ಗಳನ್ನು ಎಕ್ಸೆಪ್ಟ್ ಮಾಡ್ತಾನೆ? ಹೀಗೆ ಚರ್ಚೆಗಳು ಆರಂಭ ಆಗಿದೆ. ಕಾದು ನೋಡಬೇಕು ತಜ್ಞರು ಏನು ಹೇಳ್ತಾರೆ ಅಂತ. ಕೃಪಾ ಸಂಘಟನೆಯ ರಾಜ್ಯಾಧ್ಯಕ್ಷರಾಗಿರುವಂತಹ ಲೋಕೇಶ್ ತಾಳಿಕಟ್ಟೆ ಅವರು ಮಾತನಾಡಿದ್ದಾರೆ. ಈ ಸಂಬಂಧ ಅವರು ಏನು ಹೇಳಿದ್ದಾರೆ ಬನ್ನಿ ನೋಡೋಣ. SSLC ಪರೀಕ್ಷಾ ಫಲಿತಾಂಶದ ಬಗ್ಗೆ ಒಂದು ನಿರ್ಣಯವನ್ನ ರಾಜ್ಯ ಸರ್ಕಾರ ತಗೊಂಡಿದೆ. ಆ ನಿರ್ಣಯವನ್ನ ನಮ್ಮ ಕೃಪಾ ಸಂಘಟನೆ ಸ್ವಾಗತ ಬಯಸುತ್ತೆ. ಯಾಕಂತಂದ್ರೆ ಇದು ಬಹಳ ವರ್ಷದ ಗೊಂದಲ ಆಗಿತ್ತು. ಯಾಕಂದ್ರೆ ಕಳೆದ ಸುಮಾರು ವರ್ಷಗಳಿಂದ ಈ CBSE ಮತ್ತೆ ICSEಗೂ ಮತ್ತೆ ಸ್ಟೇಟ್ ಸಿಲೆಬಸ್ ಅಲ್ಲಿ ಓದೋ ವಿದ್ಯಾರ್ಥಿಗಳ ಫಲಿತಾಂಶ ನಿರ್ಣಯದಲ್ಲಿ ಒಂದಿಷ್ಟು ಗೊಂದಲಗಳು ಮತ್ತೆ ತಾರತಮ್ಯಗಳು ನಡೀತಾ ಇದ್ವು. ಸೊ ಇದನ್ನ ನಾವು ಕಳೆದ 5 ವರ್ಷದಿಂದಲೂ ಕೂಡ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಬಂದ್ವಿ. ಕೊನೆಗೆ ಆ ನಿರ್ಣಯವನ್ನ ತಗೊಂಡಿದ್ದಾರೆ, ನಾವು ಸ್ವಾಗತ ನೀಡ್ತೀವಿ. ಸೊ ಇದರಲ್ಲಿ ಪ್ರಮುಖವಾದ ಅಂಶ ಏನು ಅಂತಂದ್ರೆ, ಮೊದಲು ಪಾಸ್ ಆಗ್ಬೇಕು ಅಂತಿದ್ರೆ ಕನಿಷ್ಠ 218 ಮಾರ್ಕ್ಸ್ ಅನ್ನ ತಗೋಬೇಕಾಗಿತ್ತು. ಸೊ ಇವಾಗ ಅದನ್ನ 206 ಮಾರ್ಕ್ಸ್ಗೆ ರೆಡ್ಯೂಸ್ ಮಾಡಿದ್ದಾರೆ. ಅಂದ್ರೆ 12 ಮಾರ್ಕ್ಸ್ ಅನ್ನ ಕಡಿತಗೊಳಿಸಿದ್ದಾರೆ. ಆಮೇಲೆ ಇಂಟರ್ನಲ್ ಮತ್ತೆ ರಿಟರ್ನ್ ಎಕ್ಸಾಮ್ ಒಟ್ಟು ಸೇರಿ 35 ಮಾರ್ಕ್ಸ್ ಅನ್ನು ತೆಗಿಬೇಕಾಗಿತ್ತು. ಬಟ್ ಅದರಲ್ಲಿ ಇನ್ನೊಂದು ಸಮಸ್ಯೆ ಏನಿತ್ತು ಅಂತಂದ್ರೆ, ರಿಟರ್ನ್ ಎಕ್ಸಾಮ್ಸ್ ನಲ್ಲಿ 80 ಮಾರ್ಕ್ಸ್ಗೆ 35% ಅಂದ್ರೆ 28 ಮಾರ್ಕ್ಸ್ ತಗೋಬೇಕಾಗಿತ್ತು. ಈಗ ಹಾಗಿಲ್ಲ. 80ಕ್ಕೆ ನೀವು 13 ಮಾರ್ಕ್ಸ್ ತಗೊಂಡು ಇಂಟರ್ನಲ್ 20 ಮಾರ್ಕ್ಸ್ ತಗೊಂಡ್ರು ಕೂಡ ಮಕ್ಕಳುಗಳು ಪಾಸ್ ಆಗುವಂತ ಸಾಧ್ಯತೆ, ಈಗ ಪಾಸ್ ಆಗೋದಕ್ಕೆ ಅವಕಾಶ ಇದೆ. SSLC ಪರೀಕ್ಷಾ ಫಲಿತಾಂಶದ ಬಗ್ಗೆ ಒಂದು ನಿರ್ಣಯವನ್ನ ರಾಜ್ಯ ಸರ್ಕಾರ ತಗೊಂಡಿದೆ. ಆ ನಿರ್ಣಯವನ್ನ ನಮ್ಮ ಕೃಪಾ ಸಂಘಟನೆ ಸ್ವಾಗತ ಬಯಸುತ್ತೆ. ಯಾಕಂತಂದ್ರೆ ಇದು ಬಹಳ ವರ್ಷದ ಗೊಂದಲ ಆಗಿತ್ತು. ಯಾಕಂದ್ರೆ ಕಳೆದ ಸುಮಾರು ವರ್ಷಗಳಿಂದ ಈ CBSE ಮತ್ತೆ ICSE ಶಿಕ್ಷಣದ ವಿಚಾರದಲ್ಲಿ ಶಿಕ್ಷಣ ಇಲಾಖೆ ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಂಡಂತ ಸಂದರ್ಭದಲ್ಲಿ ಆ ವಿಚಾರವಾಗಿ ಪರ ವಿರೋಧ ಚರ್ಚೆಗಳು ಹುಟ್ಟಿಕೊಳ್ಳುವಂಥದ್ದು ಸರ್ವೇ ಸಾಮಾನ್ಯ. ಬೇಕಾ ಬೇಡವಾ, ಇದ್ಯಾಕೆ, ಹಿಂದೆ ಇದ್ದಿದ್ದು ಚೆನ್ನಾಗಿತ್ತು, ಈಗ ಹೊಸ ನಿಯಮ ಯಾಕೆ, ಹೀಗೆ ಪ್ರಶ್ನೆಗಳು ಸರ್ವೇ ಸಾಮಾನ್ಯವಾಗಿರುತ್ತೆ. ಶಿಕ್ಷಣ ತಜ್ಞರು ಕೂಡ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತಾ ಹೋಗೋಣ. ಮೊದಲೇದಾಗಿ ಶಿಕ್ಷಣ ತಜ್ಞರಾಗಿರುವಂಥ MK ಕೃಷ್ಣ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಕೃಪಾ ಸಂಘಟನೆಯ ರಾಜ್ಯಾಧ್ಯಕ್ಷರಾಗಿರುವಂತಹ ಲೋಕೇಶ್ ತಾಳಿಕಟ್ಟಿ ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಶಿಕ್ಷಣ ಉಳಿಸಿ
ಸಮಿತಿಯ ರಾಜ್ಯ ಉಪಾಧ್ಯಕ್ಷರಾಗಿರುವಂತಹ VN ರಾಜಶೇಖರ್ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಶಿಕ್ಷಣ ತಜ್ಞರಾಗಿರುವಂತಹ SY ಚಿಕ್ಕಟ್ಟಿ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನಮಸ್ಕಾರ ಸರ್. ವೆಲ್, ರಾಜಶೇಖರ್ ಸರ್, ಗಮನಿಸ್ತಾ ಇದ್ರಿ, ಒಂದ್ ಕಡೆಯಲ್ಲಿ ಈಗ ಸರ್ಕಾರ ಅಥವಾ ಶಿಕ್ಷಣ ಇಲಾಖೆ ತೆಗೆದುಕೊಂಡಿರುವಂಥ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸರಿಯಾಗಿದೆಯಾ ಅಥವಾ ಇದು ಬೇಡ ಇತ್ತಾ ಅಂತೇಳಿ? ಇದು ನಮ್ಮ ಅಭಿಪ್ರಾಯದಲ್ಲಿ ಸರ್ಕಾರ ಒಂದು ಹೇಗೆ ನಿರ್ಧಾರ ತಗೊಂಡಿದ್ದಾರೆ ಅದು, ಎರಡನೇದು ಈ ನಿರ್ಧಾರದ ಬಗ್ಗೆ. ಸೊ ಮೊದಲನೇದಾಗಿ ಹೇಳಬೇಕು ಅಂದರೆ, ಇವಾಗೇನು CBSE-ನಲ್ಲಿ 33 ಅಂಕ ಬಂದರೆ ಪಾಸು, ಹಾಗಾಗಿ ನಾವು ಕೂಡ ಕರ್ನಾಟಕದ SSLC ಬೋರ್ಡನ್ನು ಕೂಡ ಅದಕ್ಕೆ ಅನುಗುಣವಾಗಿ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ಮಾನದಂಡವೇ ಸರಿ ಇಲ್ಲ. ಯಾಕೆಂದರೆ CBSE ಮಾದರಿ ಅಲ್ಲ. ಈಗ CBSE-ನಲ್ಲಿ ಅದು ನೋಡಿ, ಈಗ ಮಾದರಿ ಏನಿದೆ, ಈಗ ಥಿಯರಿನಲ್ಲಿ 13 ಬಂದರೆ ಪಾಸು. ಹೌದು. ಅರೆ ಏನಾಗತ್ತೆ, ಈಗ ನಾವಿಲ್ಲಿ ಗುಣಮಟ್ಟದ ಶಿಕ್ಷಣ ಇಂಪ್ರೂವ್ ಮಾಡಿ ಅಂತ ಹೇಳಿದ್ರೆ ಇವರೀಗ ಪಾಸ್ ಪರ್ಸೆಂಟೇಜ್ ಜಾಸ್ತಿ ಮಾಡಕ್ಕೆ ಕೊಟ್ಟಿದ್ದಾರೆ ಸರ್ಕಾರ. ಇದು ಅತ್ಯಂತ ಬಹಳ ನೋವಿನ ವಿಷಯ, ಬಹಳ ಖಂಡನೀಯ ಇದು. ಇವತ್ತು ನೋಡಿ ಪ್ರಶ್ನೆ, ಇಲ್ಲಿ CBSE ಬೋರ್ಡಿನ ಐಡಿಯಲ್ ಅಲ್ಲ ಅದು. ನಮ್ಮ ಶಿಕ್ಷಣ ಉಳಿಸಿ ಸಮಿತಿಯಿಂದ ನಾವು CBSE-ಯ ಮಾನದಂಡದ ಬಗ್ಗೆನೇ ಪ್ರಶ್ನೆ ಇದೆ. ಅದ್ಯಾಕಂದ್ರೆ ಎಲ್ಲ ಬರೀ MCQ ಪ್ಯಾಟರ್ನ್ ಅದು. ನನ್ನ ನಂತರ ಚರ್ಚೆನಲ್ಲಿ ಹೇಳ್ತೀನಿ, ಇದು ದಾಖಲೆಗಳೇ ಇದೆ. ಇದು ಯಾಕೆ CBSE ಬೋರ್ಡು ಅತ್ಯುತ್ತಮ ಬೋರ್ಡ್ ಅಲ್ಲ ಅನ್ನೋದಕ್ಕೆ ಸಾಕಷ್ಟು ಎಕ್ಸ್ಪೆರಿಮೆಂಟ್ಗಳಾಗಿದೆ, ವಿಜ್ಞಾನಿಗಳೇ ಮಾಡಿ ಪ್ರೂವ್ ಮಾಡಿದ್ದಾರೆ. ಇವಾಗ ಇಲ್ಲಿ ನೋಡಿ, ನಮ್ಮ ರಾಜ್ಯದಲ್ಲಿ ಈಗ ಪ್ರಶ್ನೆಯಲ್ಲಿ 35 ಮಾರ್ಕ್ಸ್ ಇದ್ದಿದ್ದು 33 ಅಲ್ಲ. ಈಗ ಇಲ್ಲಿ ಪ್ರಶ್ನೆ ಈಗ ಮುಂಚೆ 28 ಬರಬೇಕಿತ್ತು, 80ಕ್ಕೆ 28 ಬರಬೇಕಿತ್ತು, ಇವಾಗ 13 ಬಂದರೆ ಪಾಸು. ಯಾಕೆ ಇಂಟರ್ನಲ್ಸ್ 20-20ಕ್ಕೆ ಬಹುತೇಕ ಎಲ್ರಿಗೂ ಸಿಕ್ಬಿಡತ್ತೆ. ಈಗ ಏನು ಮಾಡಕ್ಕೆ ಹೊರಟಿದ್ದಾರೆ ಈಗ ಅಂದರೆ, ಇವತ್ತು ರಾಜ್ಯ ಸರ್ಕಾರ ಹೆಂಗಾನ ಮಾಡಿ ಪಾಸ್ ಪರ್ಸೆಂಟೇಜ್ನ 75% ಏರಿಸ್ಬೇಕು ಅಂತಿದ್ದಾರೆ. 75%ಗೆ ಪಾಸ್ ಪರ್ಸೆಂಟೇಜ್ ಏರಿಸೋದು ಅಂದರೆ ಗುಣಮಟ್ಟದ ಶಿಕ್ಷಣ ಕೆಳಗಡೆ ಹೋಗ್ತಾ ಇದೆ. ಭಾಳ ನೋವಿದು. ನೋಡಿ, ಇವಾಗ ಆಗಬೇಕಾಗಿರೋದು ಏನು ಅಂದರೆ, ಶಿಕ್ಷಕರನ್ನ ನೇಮಕಾತಿ ಮಾಡ್ಕೋಬೇಕಿತ್ತು. ಇವತ್ತು ಹೆಚ್ಚೆಚ್ಚು ಸರ್ಕಾರಿ ಶಾಲೆಗಳನ್ನ ಓಪನ್ ಮಾಡಬೇಕಿತ್ತು, ಸೌಲಭ್ಯಗಳನ್ನು ಕೊಡಬೇಕು. ಇವನ್ ಖಾಸಗಿ ಶಾಲೆನಲ್ಲೂ ಕೂಡ ಗುಣಮಟ್ಟ ಶಿಕ್ಷಣ ಕೊಡೋ ಥರ ಖಾತ್ರಿಪಡಿಸ್ಬೇಕಿತ್ತು. ಇದನ್ನ ಮಾಡೋದು ಬಿಟ್ಬಿಟ್ಟು ಈಗ ಮಾನದಂಡನೆ ಕೆಳಗಿಳಿಸೋದು ಅಂತಾರೆ. ಇದು ಏನಿದು? ಈಗ ಈ ಹೈ ಜಂಪ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಅದು ಪೋಲ್ನೇ ಕೆಳಗಡೆ ಇಳಿಸ್ಬಿಡೋದು. ಇದೇನು ಮಾನದಂಡ? ಈ ನೆಕ್ಸ್ಟ್ ಪ್ರಶ್ನೆ, ಈ ನಿರ್ಧಾರ ತಗೋಬೇಕಾರೆ ಶಿಕ್ಷಣ ತಜ್ಞರು, ಶಿಕ್ಷಕರು ಇವ್ರನ್ನ ನೀವು ಕನ್ಸಲ್ಟ್ ಮಾಡಿದ್ರ? ಯಾವ ಚರ್ಚೆನೂ ಆಗೋದಿಲ್ಲ. ಎಲ್ಲ ಅಧಿಕಾರಶಾಹಿಗಳು ಕೂತ್ಕೋತಾರೆ, ಬ್ಯೂರೋಕ್ರಾಟ್ಸು ಕೂತ್ಕೊಂಡು ಮನಸ್ಸಿಗೆ ಬಂದು ನಿರ್ಧಾರ ಮಾಡ್ತಾರೆ. ಈ ದೊಡ್ಡ ಪ್ರಶ್ನೆ ಬರುತ್ತೆ, ಪಾಸ್ ಪರ್ಸೆಂಟೇಜ್ನ ಜಾಸ್ತಿ ಮಾಡೋದೇ ಇವ್ರ ಗುರಿ ಆದರೆ ಯಾರು ಇದ್ರ ಹಿಂದೆ ಇದ್ದಾರೆ, ಏನು ಉದ್ದೇಶ? ಜನ ಕೇಳ್ತಾ ಇರೋದು. ಹಾಗಿದ್ರೆ ಇವತ್ತು ನಾಯಿ ಕೊಡೆಗಳ ಥರ ಏನು ಕೆಲವು ವ್ಯಾಪಾರಿ ಸಂಸ್ಥೆಗಳು, ವ್ಯಾಪಾರಿ ಶಿಕ್ಷಣ ಸಂಸ್ಥೆಗಳು ಬಂದ್ಬಿಟ್ಟಿದೆಯಲ್ಲ, ಅವ್ರಿಗೆ ನೀವು ಗಿರಾಕಿಗಳನ್ನ ಒದಗಿಸೋದಕ್ಕೆ ಇದನ್ನ ಮಾಡ್ತಾ ಇದ್ದೀರಾ? ಈ ಪ್ರಶ್ನೆ ಜನ ಕೇಳ್ತಾ ಇದ್ದಾರೆ. ಲೋಕೇಶ್ ತಾಳಿಕಟ್ಟಿ ಅವರೇ, ಗಮನಿಸ್ತಾ ಇದ್ರಿ, ಸರ್ಕಾರಕ್ಕೆ ನೀವು ಕೂಡ ಮನವಿಯನ್ನ ಇಟ್ಟಿದ್ರಿ, ಈ ಪಾಸಿಂಗ್ ಪರ್ಸೆಂಟೇಜ್ ಅನ್ನ ಕಡಿಮೆ ಮಾಡಬೇಕು ಅಂತ ಹೇಳಿ. ಯಾಕೆ ಸರ್ ಪಾಸಿಂಗ್ ಪರ್ಸೆಂಟೇಜ್ ಅನ್ನ ಕಡಿಮೆ ಮಾಡಬೇಕು ಅಂತ ಹೇಳಿ? ನಮ್ಮ ಉದ್ದೇಶ ಏನಾಗಿತ್ತು ಅಂತಂದ್ರೆ, ಇಲ್ಲಿ ಏನಾಗಿದೆ, ಇವರು ಈ ಥರ ಇವತ್ತೇನು ಆದೇಶ ಹೊರಡಿಸಿದಾರಲ್ಲ, ಅದನ್ನ ಅಬ್ಜೆಕ್ಷನ್ಸನ್ನು ಕೇಳಿದ್ದಾರೆ. ಇದರಲ್ಲಿ ಮಾಡಿಫಿಕೇಶನ್ ನಾವು ಇದನ್ನು ಮಾಡ್ತೀವಿ, ಒತ್ತಾಯ ಮಾಡ್ತೀವಿ. ಬಟ್ ನಮ್ಮ ಉದ್ದೇಶ ಏನಾಗಿತ್ತು ಅಂತಂದರೆ, ಈಗ ಒಂದೇ ಮನೆಯಲ್ಲಿ ಇಬ್ಬರು ಮಕ್ಕಳು ಓದ್ತಾ ಇದ್ದಾರೆ ಅಂದ್ರೆ, ಒಬ್ಬ CBSE-ನಲ್ಲಿ ಇನ್ನೊಬ್ಬ ಸ್ಟೇಟಲ್ಲಿ ಓದ್ತದಾನೆ ಅಂದರೆ, CBSE-ನಲ್ಲಿ ಏನಾಗುತ್ತೆ, 20 ಮಾರ್ಕ್ಸು ಇಂಟರ್ನಲ್ ಮಾರ್ಕ್ಸ್ ಇರುತ್ತೆ, ಪಾಸಿಂಗ್ ಮಾರ್ಕ್ಸ್ 13 ಮಾರ್ಕ್ಸ್ ಇಟ್ಟಿರ್ತಾರೆ. ಬಟ್ 20ಕ್ಕೂ ಕೂಡ ಅವ್ರು 20 ಮಾರ್ಕ್ಸ್ ಇಂಟರ್ನಲ್ ಕೊಡ್ತಾರಲ್ಲ, ಅಲ್ಲೂ ಕೂಡ ಮಾನದಂಡಗಳನ್ನು ಫಿಕ್ಸ್ ಮಾಡಿದ್ದಾರೆ. ಸೊ ವೈಜ್ಞಾನಿಕ ರೀತಿಯಲ್ಲಿ ಅಂದರೆ ಒಂದು ಅಸೆಸ್ಮೆಂಟ್ ಇದಿದ್ದಾವೆ, ಸ್ಟೆಪ್ಸ್ ಇದ್ದಾವೆ. UT-ನಲ್ಲಿ ಎಷ್ಟು ಮಾರ್ಕ್ಸ್ ತಗೊಳ್ತಾ ಇದ್ದಾನೆ, ಇದು ಅಸೈನ್ಮೆಂಟ್ ಕೊಟ್ಟಿರ್ತಲ್ಲ ಅದರಲ್ಲಿ ಎಷ್ಟು ತಗೊಳ್ತಾನೆ, ಮತ್ತು FA-ನಲ್ಲಿ ಎಷ್ಟು ಮಾರ್ಕ್ಸ್ ತಗೊಳ್ತಾನೆ, ಇವನ್ನೆಲ್ಲ ಕ್ರೋಢೀಕರಿಸಿ ಮಾರ್ಕ್ಸನ್ನು ಕೊಡಬೇಕು ಅಂತ ಇರುತ್ತೆ ಅಲ್ಲಿ. ಸೊ ಅದರ ಬೇಸ್ ಮೇಲೆ ಇಂಟರ್ನಲ್ ಮಾರ್ಕ್ಸ್ ಕೊಡಬೇಕು, ಅದರ ನಂತರ ಅವ್ನು 13 ತಗೋಬೇಕು ಅಂತೇಳಿ ಇದುವರೆಗೂ ಇದ್ದಂತಹ ಒಂದು ಪದ್ಧತಿ CBSE-ನಲ್ಲಿ. ಅದೇನಾಗುತ್ತೆ, ಇನ್ನೊಬ್ಬ ಮಗ ಶಾಲೆಗೆ ಹೋಗಿ ಇಲ್ಲಿ ಸ್ಟೇಟ್ ಬೋರ್ಡನ್ನು ಓದುವಾಗ ಅಲ್ಲೇನಾಗೋದು ಅಂದರೆ, ಅವ್ನು 28 ಮಾರ್ಕ್ಸು ರಿಟರ್ನಲ್ಲಿ ಇಟ್ಟಿದ್ದ. ಸೊ ಅವಾಗೇನಾಯಿತು, ಇಬ್ಬರ ಮಧ್ಯೆ ಒಂದು ಸ್ವಲ್ಪ ವ್ಯತ್ಯಾಸಗಳಾಗಕ್ಕೆ ಶುರುವಾಗ್ತದೆ. ಹಾಗಾಗಿ CBSE-ಗೆ ಶಿಫ್ಟಿಂಗ್ ಜಾಸ್ತಿ ಆಯಿತು ಸ್ಟೇಟ್ಸಿಂದ. ಈಗ ನೋಡಿ, ಎಲ್ಲ ಹಳ್ಳಿನಲ್ಲೂ CBSE ಸ್ಕೂಲ್ಗಳು ಓಪನ್ ಆಗಕ್ಕೆ ಶುರುವಾದವು. ಸೊ ಆಗ ಏನಾಗುತ್ತೆ ಅಂತಂದರೆ, ಮಕ್ಕಳ ಒಲವು
ಈ ಫಲಿತಾಂಶದ ಕಡೆಗೆ ನುಗ್ತಾ ಇದೆ ಅನ್ನೋದು ಗಮನಿಸಿ ನಾವು ಸ್ಟೇಟ್ ಬೋರ್ಡು ಕೂಡ ಒಂದು ಸ್ವಲ್ಪ ಎನ್ರಿಚ್ ಆಗಲಿ ಅಂತ ಒಂದು ಇದು ಪರೀಕ್ಷೆಯ ವಿಚಾರದಲ್ಲಿ ಬಂದಾಗ. ಇನ್ನು ಎರಡನೇದಾಗಿ ಗುಣಮಟ್ಟದ ಉದ್ದೇಶ ಇಟ್ಕೊಂಡು ಏನಾದ್ರು ಇದನ್ನು ಮಾಡ್ತಾ ಇದ್ದಾರೆ ಅಂತ ಅನ್ನೋದಾದರೆ ಪರೀಕ್ಷೆನೇ ಬೇಕಾಗಿಲ್ಲ ಇವ್ರಿಗೆ. ನಾವು ಅದನ್ನು ಓಪನ್ ಆಗಿ ಹೇಳಿದ್ವಿ, ನೀವು SSLC ಬೋರ್ಡೇ ಕ್ಯಾನ್ಸಲ್ ಮಾಡಿ ಪರೀಕ್ಷೆ ಯಾಕೆ ಮಾಡ್ತೀರಾ? ಶಿಕ್ಷಣ ಪರೀಕ್ಷೆಗಾಗಿ ಅಲ್ಲ, ಶಿಕ್ಷಣ ಉತ್ತಮವಾದಂತಹ ಭವಿಷ್ಯವನ್ನು ರೂಪಿಸೋದಕ್ಕೆ. ಪರೀಕ್ಷೆ ಮಾಡೇ ಭವಿಷ್ಯ ರೂಪಿಸಬೇಕಾಗಿಲ್ಲ. ವೆಸ್ಟರ್ನ್ ಕಂಟ್ರಿ ಸಾಕಷ್ಟು ದೇಶಗಳಲ್ಲಿ ಪರೀಕ್ಷೆನೇ ಮಾಡೋದಿಲ್ಲ, ಉತ್ತಮವಾದಂಥ ಬುದ್ಧಿವಂತರು ಹೊರಗೆ ಬಂದಿದ್ದಾರೆ. ಸೊ ರೀಸನ್ ಏನಂದ್ರೆ ಇಲ್ಲಿ ನೀವು ಮೂಲಭೂತ ಸೌಕರ್ಯಗಳನ್ನು ಕೊಡ್ರಿ, ಶಿಕ್ಷಕರನ್ನ ಕೊಡ್ರಿ ಅಂತ ಕಳೆದ 5 ವರ್ಷದಿಂದ ನಾವು ಹೋರಾಟ ಮಾಡ್ತೀವಿ ನಮ್ಮ ಸಂಘಟನೆಯಿಂದ. ಬಟ್ ಸರ್ಕಾರ ಇದಕ್ಕೆ ಮೊನ್ನೆನೂ ಕೂಡ ನಾನು ಅದನ್ನು ರಿಕ್ವೆಸ್ಟನ್ನು ಮಾಡಿದೆ. ಹೈಸ್ಕೂಲಲ್ಲಿ ನೀವು ಹೆಚ್ಚು ಕಮ್ಮಿ 50%ಗಿಂತ ಜಾಸ್ತಿ ಶಿಕ್ಷಕರು ಇಲ್ಲ, ಪಾಠ ಮಾಡೋರೇ ಇಲ್ಲ ನಿಮಗೆ. ಸೊ ನೀವು ಹೇಗೆ ನೀವು ಫಲಿತಾಂಶನ ಎಕ್ಸ್ಪೆಕ್ಟ್ ಮಾಡ್ತೀರಾ? ನೀವು ಫಲಿತಾಂಶದ ಹಿಂದೆ ಹೋಗೋದಕ್ಕಿಂತ ಗುಣಮಟ್ಟದ ಶಿಕ್ಷಣವನ್ನು ಖಾತ್ರಿಪಡಿಸ್ರಿ, ಒಳ್ಳೆಯದಾಗುತ್ತೆ ಅಂತಲೂ ನಾವು ಕೇಳ್ಕೊಂಡಿವಿ. ಬಟ್ ದಿ ಪ್ರಾಬ್ಲಮ್ ಈಸ್ ವಾಟ್ನು, ಇಡೀ ದೇಶದಲ್ಲಿ ಒಂದೇ ಮಾದರಿಯ ಶಿಕ್ಷಣ ಇರಲಿ, ಒಂದೇ ಪರೀಕ್ಷಾ ಪದ್ಧತಿ ಇರಲಿ ಅನ್ನೋದು ನಮ್ಮ ಒತ್ತಾಯ ಆಗಿತ್ತು. ಮಾಡಿದಾರಲ್ಲ ಈಗ ಪರೀಕ್ಷಾ ಪದ್ಧತಿಯನ್ನು ಒಂದೇ ರೀತಿಯೇ ಮಾಡ್ಕೊಂಡ್ರೆ. ಅವರು ಈಗಾಗಲೇ 3 ಎಕ್ಸಾಮ್ ಅಂತ ಹೇಳ್ತಿದ್ದಾರೆ, ಅಲ್ಲೇ ಸೆಂಟ್ರಲ್ CBSEನವರು ಕೂಡ ಇವರು ಈಗಾಗಲೇ 3 ಎಕ್ಸಾಮ್ ಮಾಡಿದ್ದಾರೆ. ಅದನ್ನು ವಿರೋಧನೂ ಮಾಡಿದ್ವಿ ನಾವು, 3 ಎಕ್ಸಾಮ್ ಬೇಡ ಅಂತ. ಒಂದು ಮೇನ್ ಎಕ್ಸಾಮ್ ಮಾಡಿ, ಒಂದು ಸಪ್ಲಿಮೆಂಟರಿ ಎಕ್ಸಾಮ್ ಮಾಡಿ ಅಂತೇಳಿ. ಬಟ್ ಸ್ಟಿಲ್ ಅದು ಡಿಸ್ಕಷನ್ ಅಲ್ಲಿ ಇದೆ. ಅವ್ರು ಸೆಂಟ್ರಲ್ ಗೌರ್ಮೆಂಟ್ನವರು 3 ಎಕ್ಸಾಮ್ ಮಾಡ್ತೀವಿ ಅಂತ ಹೊರಟಿದ್ದಾರೆ. ಈಗ ಪರೀಕ್ಷಾ ಪದ್ಧತಿಯನ್ನು ಒಂದೇ ಮಾಡ್ತಿದ್ದಾರೆ, ಸಿಲೆಬಸ್ಸನ್ನು ಒಂದೇ ಮಾಡಿದ್ದಾರೆ. ಇವಾಗ CBSE ಸಿಲೆಬಸ್ಸನ್ನೇ ಈಗ ನಮ್ಮ ರಾಜ್ಯ ಸರ್ಕಾರದಲ್ಲಿ ಒಂದೇ ಮಾಡ್ತಾ ಇರೋದು. ಆದರೆ ಆ ವಿಧಾನ ಇದೆಯಲ್ಲ, ಸೊ ಅದನ್ನು ಬೋಧಿಸುವಂಥ ವಿಧಾನ ಮತ್ತು ಅದಕ್ಕೆ ಚೆಕ್ಮೇಟ್ಸ್ಗಳನ್ನು ನಡುವೆ ಅದನ್ನು ಇವ್ಯಾಲ್ಯೂಯೇಷನ್ ಮಾಡೋ ವಿಧಾನ ಇದೆಯಲ್ಲ, ಅದು ವೈಜ್ಞಾನಿಕ ರೀತಿಯಲ್ಲಿ ಇಲ್ಲ ಅನ್ನೋದು ನಮ್ಮ ನೇರ ಆರೋಪ. ಆದರೆ ಈಗ ಮಾಡಿಫಿಕೇಶನ್ ಮಾಡಿ ಒಂದು ಇದನ್ನು ಕೇಳಿದ್ದಾರೆ ನಮ್ಮಿಂದ ಅಬ್ಜೆಕ್ಷನ್ಸನ್ನು, ಅದನ್ನು ನಾವು ಸ್ವಾಗತ ಮಾಡ್ತೀವಿ. ಮಾಡಿಫಿಕೇಷನನ್ನು ಮಾಡುವಂಥ ಪ್ರಯತ್ನ ಮಾಡಿದಾರಲ್ಲ, ಅದನ್ನು ನಾವು ಸಂಪೂರ್ಣವಾಗಿ ಸ್ವಾಗತ ಮಾಡ್ತೀವಿ. ಬಟ್ ಈ ಮೆಜರ್ಸನ್ನು ನಾವು ತಗೊಂಡ್ರೆ ಮಾತ್ರ ನಾವು ಇದು ಮಕ್ಕಳಿಗೆ ಭವಿಷ್ಯವನ್ನು ರೂಪಿಸುತ್ತೆ ಅಂತೇಳಿ. ಎಸ್ ಕೃಷ್ಣ ಸರ್, ಗಮನಿಸ್ತಾ ಇದ್ರಿ, ಈ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಬೇಕಿತ್ತಾ ಬೇಡ ಆಯ್ತಾ ಸರ್? ಇವತ್ತು ನಾನು ಎಲ್ಲ ಘಟನೆಗಳಿಗೆಲ್ಲ ಮಾತಾಡಿದ್ದಾರೆ. ನಾನು ಕಳೆದ 5 ವರ್ಷದಿಂದ ನೋಡ್ತಾ ಇದ್ದೀನಿ. ಸುಮಾರು ಒಂದು 250 ವರ್ಷದಿಂದ ನಾವು ಬೈಕೊಳ್ತಾ ಇದ್ವಿ, ಮೆಕಾಲೆ ಬಂದ ನಮ್ಮ ಭಾರತೀಯ ಒಂದು ಶಿಕ್ಷಣ ವ್ಯವಸ್ಥೆನ ಅಸ್ತಾವಸ್ಥೆ ಮಾಡಿಬಿಟ್ಟ ಅಂತಬಿಟ್ಟು ಅವನನ್ನು ಬೈತಾ ಇದ್ವಿ. ಆ ಗುರುಕುಲ ಸಿಸ್ಟಮ್ಮು, ಆ ವಿದ್ವಾನ್ ಪಂಡಿತ್ ಅಂದಿದ್ದು ತುಂಬ ಚೆನ್ನಾಗಿದ್ದನ್ನು ಹಾಳು ಮಾಡಿ ಎಲ್ಲ ದುರಂತ ಮಾಡಿಬಿಟ್ರು ಅಂತ ಬೈತಾ ಇದ್ವಿ. ಅದಕ್ಕಿಂತ ದುರಂತ ಆಗ್ತಾ ಇರೋದು, ಒಂದು ರಾಜ ಕಾಲದಲ್ಲಿ ಏನು ವಿದ್ಯಾಭ್ಯಾಸ ಆಯಿತೋ ಈ ರಾಜಕೀಯ ಕಾಲದಲ್ಲಿ ಇನ್ನೂ ಹದಗೆಟ್ಟೋಗಿದೆ. ಮೊಟ್ಟ ಮೊದಲು ನಾನು ಹೇಳ್ತೀನಿ, ಶಿಕ್ಷಣವೋ ರಾಜಕೀಯ, ಪಾಲಿಟಿಕ್ಸ್ ಆ್ಯಂಡ್ ಎಜುಕೇಷನ್ ಫಸ್ಟ್ ಇಟ್ ಶುಡ್ ಬಿ ಸಪರೇಟೆಡ್. ಪಾಲಿಟಿಷಿಯನ್ ಕೈಲಿಗೆ ಇದನ್ನು ಎಜುಕೇಷನ್ ಅನ್ನೋದನ್ನು ಡೀಲ್ ಮಾಡೋಕ್ಕೆ ಆಗಲ್ಲ. ಮೊಟ್ಟ ಮೊದಲು ನಾನು ಯಾವತ್ತೋ ಒಂದು ದಿವಸ ಮಂಡ್ಯನೋ ಏನೋ ಬಸ್ಸಲ್ಲಿ ಹೋಗ್ತಾ ಇದ್ದಾಗ ಒಂದು ಮಗು ಪರೀಕ್ಷೆಗೆ ಹೋಗ್ಬೇಕಾಯ್ತು, 2 ಗಂಟೆಗೆ ಎಕ್ಸಾಮಿನೇಷನ್ನು, 1:15 ಬಸ್ಸಲ್ಲಿ ಏನಮ್ಮ ಇಲ್ಲಿದೆ ಅಂದೆ. ಸರ್ ನಾನು ಹಾಫ್ ಆನ್ ಅವರ್ ಲೇಟಾಗಿ ಹೋದರೂ ಪರವಾಗಿಲ್ಲ, ಈ ಪದ್ಧತಿಲಿ ನಮ್ಮನ್ನು ಯಾರು ಫೇಲೇ ಮಾಡಿಸಂಗಿಲ್ಲ ಈ ಥರ ಅಂತೇಳಿದ್ರು. ಏನು ಫೇಲೇ ಮಾಡಿಸೋಣ? ಹೌದು ಸರ್, ಫೇಲ್ ಮಾಡಿಸಿದ್ರೆ ಮೇಷ್ಟ್ರನ್ನ ಪ್ರಶ್ನೆ ಮಾಡ್ತಾರೆ, ಆ ಪದ್ಧತಿ ಬಂದಿದೆ ಅಂತ ಹೇಳಿದ್ರು. ನಾನೊಬ್ಬ ಶಿಕ್ಷಕನಾಗಿ ಹೇಳ್ತೀನಿ, ನಾನು KG ಹುಡುಗರಿಂದ ಹಿಡಿದು PGಯಿಂದ ಬೇರೆ ಬೇರೆ PhD ಬೇರೆ ಬೇರೆ ಸ್ಟೂಡೆಂಟ್ಸನ್ನು ಮೀಟ್ ಮಾಡ್ತಾರೆ. ನಾನು ಹೇಳೋದು ಒಂದೇ, ಒಂದು ಎಕ್ಸಾಂಪಲ್ ತಗೊಳ್ಳೋಣ, ಒಂದು ಗಣಿತ ಅಥವಾ ಒಂದು ವಿಜ್ಞಾನ ಅನ್ನೋ ಎರಡೇ ಒಂದು ಸಬ್ಜೆಕ್ಟ್ ಹೇಳ್ತೀನಿ. ಅಲ್ಲ ರೀ, ಒಂದು ಟ್ರಯಾಂಗಲ್, ತ್ರಿಕೋಣ ಅಂದರೆ 3 ಆ್ಯಂಗಲ್ಸು 3 ಸೈಡ್ಸ್ ಅಷ್ಟೇ. ನೀವು CBSEಲಿ ಓದಿ ಅಥವಾ ICSEಲಿ ಓದಿ ಅಥವಾ ಸೆಕೆಂಡ್ರಿ ಬೋರ್ಡಲ್ಲೂ ಯಾವ ಸಿಲೆಬಸ್ ಬೇಕಾದ್ರೂ ಓದಿ, ಎಲ್ಲ ಒಂದೇ ಅಲ್ವಾ? ಇವಾಗ ನಾನು ಹೇಳೋದು, 1 ರ್ಯಾಂಕ್ 1 ಪೆನ್ಷನ್ ಅಂದರು, 1 ನೇಷನ್ 1 ಎಲೆಕ್ಷನ್ ಅಂದು, NEP ಇಂದ ನ್ಯಾಷನಲ್ ಎಜುಕೇಷನ್ ಪಾಲಿಸಿಯಿಂದ 2020 ತಂದು 10 ವರ್ಷ ರಿಸರ್ಚ್ ಮಾಡಿ ಎಲ್ಲ ಮಾಡಿದ್ದನ್ನು ಅದನ್ನು ಮಾಡಿ ಏನೋ SEP ಅಂತ ಮಾಡೋದು ಸ್ಟೇಟ್. ಅದನ್ನೇನು ಮಾಡೋದು, ಕಟ್ಟು ಪೇಸ್ಟು ಡೌನ್ಲೋಡು ಇದನ್ನೇ ಎಲ್ಲ ಮಿಕ್ಸ್ ಮಾಡಿದ್ರು ಅಷ್ಟೇ. ಇವಾಗ ಇಂಟರ್ನಲ್ ಅಸೆಸ್ಮೆಂಟ್ ಬೇರೆ, 20-20. ಯಾವ ಮೇಷ್ಟ್ರಾಗಲಿ ಅವನ ವಿದ್ಯಾರ್ಥಿಗೆ 20-20 ಗ್ಯಾರಂಟಿ ಕೊಟ್ಬಿಡ್ತಾನೆ. ಯಾಕಂದರೆ ಯಾವನು ಅವನ ವಿದ್ಯಾರ್ಥಿನ ಕಮ್ಮಿ ತಗೊಳಕ್ ಒಪ್ಪಲ್ಲ. ನನ್ನ ಸ್ಕೂಲಲ್ಲಿ ಜಾಸ್ತಿ ಬರಲಿ ಅಂತ ಅವ್ನು ಕೊಡ್ತಾನೆ. ಇನ್ನು 80 ಮಾರ್ಕ್ಸ್ಗೆ 13. ಯಾಕೆ ಹೇಳಿ, ಸುಮ್ಮನೆ ಪುಸ್ತಕ ಇಟ್ಕೊಂಡು ಹಂಗೆ ಬರೆದ್ಬಿಡಕ್ಕೆ ಬಿಟ್ಬಿಟ್ರೆ ಒಳ್ಳೇದಲ್ವಾ? ನನ್ನ ಮಗನು 8 ವರ್ಷಕ್ಕೆ ದಂಟು ಅಂತ ಅಂದ್ಬಿಟ್ಟು ದಬ್ಬಿಟ್ರೆ ಸಾಕು, ಕುರಿ ಸಾಗಾಣಿಕೆ ಥರ ಸಾಕ್ಬಿಟ್ರೆ ಸಾಕಲ್ವಾ? ದಯವಿಟ್ಟು
ಫಸ್ಟ್ ಆಫ್ ಆಲ್ ಆ ಎಜುಕೇಷನ್, ಆ ಫೀಲ್ಡಲ್ಲಿ ಹೇಳ್ತಾರಲ್ಲ, ವಿದ್ಯಾವಂತರನ್ನು ಕೂರಿಸಿದ್ರೆ ಆ ಒಂದು ಏನೇ ಒಂದು ಮಿನಿಸ್ಟ್ರಿ ಆಗಲಿ ಅದರಲ್ಲಿ ಆವಾಗ ಏನೋ ಒಂದು ಗಂಭೀರ ಬರುತ್ತೆ. ಯಾಕೋ ನಮ್ಮ ಕರ್ನಾಟಕದಲ್ಲಿ ಬರೀ ನಾಟಕವೇ ಆಗಿ ಫಸ್ಟು ಟೆಕ್ಸ್ಟ್ ಬುಕ್ಗೆಲ್ಲ ಗಲಾಟೆ ಬಂತು, NEP ಹೋಗ್ಬಿಟ್ಟು SEP ಬಂತು, ಆಮೇಲೆ ಸಿಲೆಬಸ್ ಚೇಂಜ್ ಮಾಡಿ ಬಂತು, ಆಮೇಲೆ ಬೇರೆ ಬೇರೆ ಎಲ್ಲ ಮಿಕ್ಸ್ ಮಾಡಿ ಅಂತ ಬಂತು. ಇವಾಗ ಕೊನೆಗೆ ಬೇಡ. ಆಮೇಲೆ ಕೊರೋನಾನಲ್ಲಿ ನಾವೇನು ಏನೋ ಒಂಥರ ಜೋರಾಗಿ ಹೊಗಳ್ಕೊಂಡು ನಾವೊಬ್ಬರೇ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ದು ಅಂತ ಅದು ಹೆಗ್ಗಳಿಕೆ ಮಾಡಿದ್ವಿ. ಆಮೇಲೆ ಏನು 100% ಪಾಸ್ ಅಂತ. ಇವಾಗ ಎಷ್ಟೋ ಕಡೆ ನಾನು ನೋಡ್ತೀನಿ, ಇಂಟರ್ವ್ಯೂಗೆ ಹೋದರೆ ಕಂಪನಿಗಳಲ್ಲಿ, ಇಂಡಸ್ಟ್ರಿಯಲ್ಲಿ ಬೇರೆ ಬೇರೆ ಏನಾರು ಪ್ರಶ್ನೆ ಕೇಳಿದ್ರೆ ಅವರು ಆನ್ಸರ್ ಮಾಡೋದು ಕ್ಯಾಂಡಿಡೇಟ್, ಸರ್ ನಾವು ಕರೋನಾ ಗ್ರ್ಯಾಜುಯೇಟ್ಸ್ ಅಂತ ಹೇಳ್ತಾರೆ. ಏನ್ರಿ ಕರೋನಾ ಗ್ರ್ಯಾಜುಯೇಟ್ಸ್? ನಾವು ಇಂಜಿನಿಯರಿಂಗ್ ಮಾಡಿದ್ವಿ ಸರ್, ಯಾವ ಲ್ಯಾಬು ಪ್ರಾಕ್ಟಿಕಲ್ಸು ಅದೆಲ್ಲ ಇಲ್ಲ. ಈ ಪರಿಸ್ಥಿತಿ ಬಂದರೆ ಪ್ರಯೋಗನೂ ಇಲ್ಲ, ಪರೀಕ್ಷೆನೂ ಇಲ್ಲ, ಹೋಗೋ ಮುಂದಕ್ಕೆ ಅಂತ ಬಿಟ್ಟು ಶಿಕ್ಷಣ ಅವಲಕ್ಷಣಕ್ಕೆ ದಾರಿ ತೋಡ್ತಾ ಇದೆ ಅಂತ ನನ್ನ ಅನಿಸಿಕೆ. ವೆಲ್ ಸರ್ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು ಕೃಷ್ಣ ಸರ್ ಕೂಡ. SY ಚಿಕ್ಕಟ್ಟಿ ಅವರನ್ನ ಮಾತನಾಡಿಸ್ತಾ ಹೋಗೋಣ. ಸರ್, ಗಮನಿಸ್ತಾ ಇದ್ರಿ ಸರ್ಕಾರದ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? 35% ಇದ್ದಿದ್ದಂತ ಅಂಕವನ್ನ 33% ಇಳಿಸಿದ್ದಾರೆ. ಈಗ ತಾನೇ ನಾನು ವಿಚಾರಣೆ ತೆಗೆದುಕೊಂಡಾಗ ಸರ್, ಈಗ SLC ನಲ್ಲಿ ಏನಿದೆ, ಈಗ ಏನು ಬದಲಾವಣೆ ಮಾಡಿದ್ದಾರೆ, ನಾನು ಅಂದ್ಕೊಂಡ ಹಾಗೆ ಮಕ್ಕಳನ್ನ ಇನ್ಸ್ಪಿರೇಷನ್ ಸಲುವಾಗಿ ಮಾಡಿದಾರೆ ಅನಿಸ್ತದ. ಒಂದ್ ರೀತಿಯಿಂದ ಇದು ಒಳ್ಳೆ ಬೆಳವಣಿಗೆ ಯಾವಾಗ ಆಗ್ತದ ಅಂತ ಹೇಳಿದ್ರೆ, ಏನೋ ಒಂದು ಬದಲಾವಣೆ ತರ್ಲಿಕ್ಕತ್ತಿದಾರಲ್ಲ ಅದರಲ್ಲಿ ಒಂದು ಸ್ಟ್ರಿಕ್ಟ್ನೆಸ್ ಬೇಕು. ಆ ಸ್ಟ್ರಿಕ್ಟ್ನೆಸ್ ಇಲ್ಲದೆ ಹೋದ್ರೆ ಈ ಬದಲಾವಣೆಗೆ ಅರ್ಥ ಇರುವುದಿಲ್ಲ. ಉದಾಹರಣೆಗೆ ತಮಗೆ ಹೇಳೋದಾದ್ರೆ, ನಾನು CBSE ಬಗ್ಗೆ ಮಾತಾಡ್ಲಿಕ್ಕೆ ಹೋಗೋದಲ್ಲ, ನಮ್ಮಲ್ಲಿ ICSE ಇರುವುದರಿಂದ ಈಗೇನು ಮಾಡ್ತಾ ಇದ್ದಾರೆ, ICSE ನಲ್ಲಿ ಏನಿದೆ 95% ಸೇಮ್ ಇದೆ ಇವಾಗ. ಯಾಕಂತ ಹೇಳಿದ್ರೆ ಅಲ್ಲಿ ಕೂಡ 33ನೇ ಇದೆ, ಅಲ್ಲಿ ICSE ನಲ್ಲಿ ಕೂಡ. ಆದ್ರೆ ಅಲ್ಲಿ ಒಂದು ವ್ಯವಸ್ಥೆ ಏನಿದೆ ಬಹಳ ರಿಜಿಡ್ ಇದೆ. ತಮಗೆ ಗೊತ್ತಿದೆ, ನಾವು ವಿದ್ಯಾರ್ಥಿಗಳನ್ನ ಗಮನಿಸಿದಾಗ ಯಾವ ವಿದ್ಯಾರ್ಥಿ ಸರಿಯಾಗಿ ಅಭ್ಯಾಸ ಮಾಡೋದಿಲ್ಲವೋ ಅವನಿಗೆ ಕ್ವಶನ್ ಪೇಪರ್ ಮುಂಚೆನೆ ಕೊಟ್ಟರು ಬರ್ಲಿಕ್ಕೆ ಆಗೋದೇ ಇಲ್ಲ. ಯಾವ ವಿದ್ಯಾರ್ಥಿ 100% ಅಥವಾ ಒಳ್ಳೆ ಮಾರ್ಕ್ಸ್ ತಗೊಳ್ಳಿಕ್ಕೆ ಸಾಧ್ಯತೆ ಅಂದ್ರೆ ಆ ವಿಷಯವನ್ನ ತಿಳಿದುಕೊಂಡಾಗ ಮಾತ್ರ. ಆದ್ರೆ ನಾವು ಹಾಗೆ ಹೋಗ್ತಾ ಇಲ್ಲ. ಆದ್ರೆ ನಾವು ನಡೆಸ್ತಿರ್ಬೇಕಂತ ಶಿಕ್ಷಣ ಪರೀಕ್ಷಾ ಪದ್ಧತಿ ಏನಿದೆ ಅದು ಬದಲಾವಣೆ ಆಗ್ಬೇಕು. ಈ ಬದಲಾವಣೆಗೆ ನಂದೇನು ಅಭ್ಯಂತರ ಯಾಕೆ ಇಲ್ಲ ಅಂತ ಹೇಳಿದರೆ, ನಾನು 2013 ಇಸ್ವಿಯಿಂದ ICSE ವ್ಯವಸ್ಥೆಯನ್ನು ನೋಡ್ತಾ ಬಂದಿದ್ದೇನೆ. ಅಲ್ಲಿನೂ ಕೂಡ 33% ಇದೆ. ಇನ್ನೊಂದು ಸ್ಟೆಪ್ ಮುಂದೋಗಿ ಹೇಳ್ಬೇಕಾದ್ರೆ ICSE ನಲ್ಲಿ 3 ಗ್ರೂಪ್ ಮಾಡಿದ್ದಾರೆ ಸರ್ ಅವರು. ಗ್ರೂಪ್ 1, ಗ್ರೂಪ್ 2, ಗ್ರೂಪ್ 3. ಈ 3ರಲ್ಲಿ 2 ಗ್ರೂಪ್ ನಲ್ಲಿ ಪಾಸ್ ಆಗಿ ಇನ್ನೊಂದು ಗ್ರೂಪ್ ನಲ್ಲಿ ಫೇಲ್ ಆದ್ರೂ ಆ ವಿದ್ಯಾರ್ಥಿ ಪಾಸ್ ಆಗ್ತಾ ಇದ್ದಾನೆ ಅಲ್ಲಿ. ಅಂದ್ರೆ ಅಲ್ಲಿ ಒಂದು ಕಂಪಲ್ಸರಿ ಇದೆ. ಗ್ರೂಪ್ 1 ಅಲ್ಲಿ ಇಂಗ್ಲಿಷು ಮತ್ತು ಲ್ಯಾಂಗ್ವೇಜು, ಇನ್ನೊಂದು ಸೋಷಿಯಲ್, ಈ 3ರಲ್ಲಿ ಪಾಸ್ ಆಗಿ ಇನ್ನು 2 ಗ್ರೂಪ್ ನಲ್ಲಿ ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಅವ್ ಎಷ್ಟೇ ಮಾರ್ಕ್ಸ್ ತಗೊಂಡ್ರು ಪಾಸ್ ಅಂತ ವ್ಯವಸ್ಥೆ ಇವತ್ತಿಗಾದ್ರೂ ICSE ನಲ್ಲಿ ಇದೆ ಸರ್. ಅಂದ್ರೆ ಎಲ್ಲಿ ಕಂಪಲ್ಸರಿ ಮಾಡಿದ್ದಾರೆ, ಯಾಕೆ ಮಾಡಿದಾರೆ ಬಹಳ ಇಂಪಾರ್ಟೆಂಟ್. ಯಾವ ವಿದ್ಯಾರ್ಥಿ ಗ್ರೂಪ್ 1 ನಲ್ಲಿ ಕ್ಲಿಕ್ ಹಾಕಾನೋ ಆಟೋಮೆಟಿಕಲಿ ಉಳಿದ್ರಾಗೆಲ್ಲ ಕ್ಲಿಕ್ ಆಗೇ ಹಾಕಾನ ಅಂತ. ಅಂದ್ರೆ ಇಂಡೈರೆಕ್ಟ್ ಹುಡುಗರಿಗೆ ಒಂಥರ ಎನ್ಕರೇಜ್ಮೆಂಟ್ ಮಾಡಿ, ಇನ್ಸ್ಪಿರೇಷನ್ ಮಾಡಿ ಓದ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಟ್ಟ ಹಾಗೆ ಇವತ್ತು ICSE ವ್ಯವಸ್ಥೆ ಇದೆ ಸರ್. ಆದ್ರೆ ಈಗ ಸ್ಟೇಟ್ ಬೋರ್ಡ್ ಒಳಗ ಇಂಟರ್ನಲ್ಗೂ ಕಂಪಲ್ಸರಿ ಇತ್ತು, ರಿಟರ್ನ್ಗೂ ಕಂಪಲ್ಸರಿ ಇತ್ತು. ಈಗ 2 ಕಂಪಲ್ಸರಿ ತೆಗೆದು 33 ಮಾಡಿ ಅದರಲ್ಲಿ 206 ಏನ್ ಮಾಡಿದ್ದಾರೆ ರಿಯಲಿ ಅದು 206, 33 ಅಂಡ್ ಲ್ಯಾಂಗ್ವೇಜ್ 41 ಕೂಡಿಸಿ 206 ಮಾಡಿ ಔಟ್ ಆಫ್ 625 ಮಾಡಿದ್ರೆ ಕರೆಕ್ಟ್ ಸಿಸ್ಟಮ್ ಇದೆ. ಬಟ್ ಇದರಲ್ಲಿ ನನ್ನ ವಿಚಾರದಲ್ಲಿ ಹೇಳೋದಾದ್ರೆ ಇದು ಕರೆಕ್ಟ್ ಸಿಸ್ಟಮ್ ಆಗ್ತದ. ಸಬ್ಜೆಕ್ಟ್ ಕಂಡೀಷನ್ ಏನಂತ ಹೇಳಿದ್ರೆ ಪರೀಕ್ಷಾ ನಡೆಸುವ ಏನು ಪದ್ಧತಿ ಏನಿದೆ ಅದು ಬಹಳ ಸ್ಟ್ರಿಕ್ಟ್ ಆಗಿ ಹೋದ್ರೆ ಮಾತ್ರ ಇದು ನಮ್ಮ ವಿದ್ಯಾರ್ಥಿಗಳಿಗೆ ಜ್ಞಾನವನ್ನ ಸಂಪಾದನೆ, ಕ್ವಾಲಿಟಿ ಎಜುಕೇಶನ್ ತರಲಿಕ್ಕೆ ಸಾಧ್ಯ ಅದ ಅಂತೇಳಿ ನನ್ನ ಅಭಿಪ್ರಾಯ ಸರ್. ವೆಲ್ ಸರ್ ರಾಜಶೇಖರ್ ಸರ್, ಸಾಕಷ್ಟು ಅಭಿಪ್ರಾಯಗಳು ವ್ಯಕ್ತವಾಯಿತು, ಪರ ವಿರೋಧ ಚರ್ಚೆಗಳು ಕೂಡ ಆಯಿತು.
ಆದರೆ ಇಲ್ಲಿ ಒಂದು ಕಡೆಯಲ್ಲಿ ನಾವು ಇತ್ತೀಚಿನ ದಿನಗಳಲ್ಲಿ ಸಿಗ್ತಾ ಇರುವಂಥ ಶಿಕ್ಷಣ ಗುಣಮಟ್ಟವಾಗಿ ಸಿಗ್ತಾ ಇದೆಯಾ? ಮೌಲ್ಯಮಾಪನ ವಿದ್ಯಾರ್ಥಿ ಕೆಲವೊಂದು ಕಡೆಯಲ್ಲಿ ಎಕ್ಸಾಮ್ ಬೇಡ ಹಾಗೆ ಪಾಸ್ ಆಗಲಿ. ನಾವು ನೋಡಿದ್ದೇವೆ ಕೊರೋನಾ ಸಂದರ್ಭದಲ್ಲಿ SSLC PUC ವಿದ್ಯಾರ್ಥಿಗಳನ್ನ ಹಾಗೆ ಪಾಸ್ ಮಾಡಿಬಿಟ್ರು, ಎಕ್ಸಾಮ್ ಇಲ್ಲದೆ ಪಾಸ್ ಮಾಡಿಬಿಟ್ರು. ಎಕ್ಸಾಮ್ ಒಂದು ವಿದ್ಯಾರ್ಥಿ ಬದುಕಿನಲ್ಲಿ ಎಷ್ಟು ಮಹತ್ವ ಆಗುತ್ತೆ ಸರ್? ಆ್ಯಕ್ಚುಲಿ ನೋಡಿ, ಎಕ್ಸಾಮೇ ಸರ್ವಸ್ವ ಅಲ್ಲ. ಓಕೆ, ಹೇಗೇನು ಇವತ್ತು ಎಕ್ಸಾಮಿನೇಷನ್ ಬೇಕು. ಓಕೆ, ಬಹಳ ಮುಖ್ಯ ಅಂದರೆ ಶಿಕ್ಷಣದಲ್ಲಿ ಬೋಧನೆ ಕಲಿಕೆ ಇದು ಬಹಳ ಮುಖ್ಯ. ಈಗ ಪರೀಕ್ಷೆ ಯಾಕೆ ಬೇಕು ಅಂತ ಹೇಳಿದ್ರೆ, ಒಬ್ಬ ಟೀಚರ್ ಎಷ್ಟು ಬೋಧನೆ ಮಾಡಿದ್ದಾರೆ, ಒಬ್ಬ ವಿದ್ಯಾರ್ಥಿ ಎಷ್ಟು ಕಲ್ತಿದ್ದಾನೆ, ಇದನ್ನು ಅಳತೆ ಮಾಡೋಕ್ಕೊಂದು ಮಾನದಂಡ ಬೇಕು. ಅದಕ್ಕಾಗಿ ಪರೀಕ್ಷೆ. ಆದರೆ ಇವತ್ತು ಪರೀಕ್ಷೆಯೇ ಒಂದು ಹಾಸ್ಯಾಸ್ಪದ ಆಗಿಬಿಟ್ಟಿದೆ. ಈಗ ನೋಡಿ, ಈಗ ಸರ್ಕಾರ ಹೇಳ್ತಾ ಇರೋದು 33% ಬಂದರೆ ಪಾಸ್ ಅಂತೇಳಿ. ವಾಸ್ತವದಲ್ಲಿ ಏನಂದರೆ ಮುಂಚೆ 80ಕ್ಕೆ 28 ಬರಬೇಕಿತ್ತು, ಅಂದರೆ 35%. ಇವಾಗ 80ಕ್ಕೆ 13 ಬಂದರೆ ಪಾಸು, ಅಂದರೆ 16% ಬಂದರೆ ಪಾಸ್. ಈಗ 16% ಗೆಲ್ಲಿಸ್ಬಿಟ್ಟಿದ್ದಾರೆ. ಇಲ್ಲಿ ಇವಾಗ CBSE ICSE ಬೋರ್ಡ್ ಮಾದರಿ ಅದಕ್ಕೆ ತಕ್ಕಂತೆ ನಾವು ಮಾಡ್ಕೋತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ. ಇದೇ ಒಂದು ಪ್ರಶ್ನಾರ್ಹ. ಇಲ್ಲಿ ನೋಡಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ ಇಬ್ಬರು ವಿಜ್ಞಾನಿಗಳು ಸುಮಾರು 10 ವರ್ಷದ ಡೇಟಾ 2009 ಪ್ರಕಟಣೆ ಆಗಿರೋದು ಸಿಗತ್ತಿದು ನೋಡಿದ್ರೆ. ಅವ್ರು ಎಲ್ಲ ಬೋರ್ಡ್ ಸ್ಟೂಡೆಂಟ್ಸ್ ರಿಸಲ್ಟ್ನ ಕಂಪೇರ್ ಮಾಡಿದ್ದಾರೆ. 10 ವರ್ಷದ ಡೇಟಾ 2009 ಇಸ್ವಿಯಲ್ಲಿ ಪ್ರಕಟ ಮಾಡಿದ್ರು. ಇದು ಅವ್ರು ಬಂದಿರೋ ಕನ್ಕ್ಲೂಷನ್ ಏನು ಅಂತ ಹೇಳಿದ್ರೆ, CBSE ಬೋರ್ಡೇ ಉತ್ತಮ ಅಲ್ಲ. ಅವ್ರು ಹೇಳಿರೋದೇನು ಅಂದರೆ, ಈ ಡೇಟಾ ಇಟ್ಕೊಂಡು ಈಗ ಫಿಸಿಕ್ಸ್, ಬಯಾಲಜಿ, ಮ್ಯಾಥಮೆಟಿಕ್ಸ್ ತೊಗೊಂಡ್ರೆ ಈ 3 ವಿಷಯದಲ್ಲಿ ವೆಸ್ಟ್ ಬೆಂಗಾಲ್ ಬೋರ್ಡ್ ಏನಿದೆ ಅದು CBSE ಬೋರ್ಡ್ಗಿಂತ ಭಾಳ ಉತ್ತಮವಾಗಿದೆ ಅವ್ರು ಹೇಳಿರೋದು. ನೆಕ್ಸ್ಟು ಮ್ಯಾಥಮೆಟಿಕ್ಸ್ ತೊಗೊಂಡ್ರೆ ಆಂಧ್ರ ಪ್ರದೇಶ್ ಬೋರ್ಡು CBSE ಬೋರ್ಡು ಒಳಗೊಂಡಂತೆ ದೇಶದ ಎಲ್ಲ ಸ್ಟೇಟ್ ಬೋರ್ಡ್ಗಿಂತ ಉತ್ತಮವಾಗಿದೆ ವಿದ್ಯಾರ್ಥಿಗಳು ಅಂತ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನವ್ರು ಹೇಳಿರೋದು. ಇಬ್ಬರು ವಿಜ್ಞಾನಿಗಳು ಹಾರ್ಡ್ ಡೇಟಾ ನಮ್ಮ ಮುಂದೆ ಇದೆ. ಹಾಗೆ ಕರ್ನಾಟಕದ ವಿದ್ಯಾರ್ಥಿಗಳು ಕೂಡ ನಾನು ಹೇಳಬೇಕು ಅಂತ ಹೇಳಿದ್ರೆ, ಈಗ ನಮ್ಮ ಶಿಕ್ಷಣ ಉಳಿಸಿ ಸಮಿತಿನಲ್ಲಿ ಎಷ್ಟೋ ಜನ ಉಪನ್ಯಾಸಕರು ಯಾರು ಪಾಠ ಮಾಡ್ತಾರೆ ಕಾಲೇಜ್ ಲೆವೆಲಲ್ಲಿ, ಭಾಳಷ್ಟು ಜನ ನಮ್ಗೆ ಹೇಳಿದ್ದಾರೆ ಏನು ಅಂತ ಹೇಳಿದ್ರೆ, CBSE ಬೋರ್ಡಿಂದ ಯಾರು ಬರ್ತಾರೆ ವಿದ್ಯಾರ್ಥಿಗಳು ಅವ್ರ ಗುಣಮಟ್ಟ ಭಾಳ ಕಡಿಮೆ ಇರ್ತದೆ. ನಮ್ಮ ಕರ್ನಾಟಕ ಸ್ಟೇಟ್ ಬೋರ್ಡ್ ಭಾಳ ಉತ್ತಮವಾಗಿತ್ತು ಮುಂಚೆ. ಈಗ ಮತ್ತು CBSE ಅಂತ ಗೆದ್ದೆತ್ತಿನ ಬಾಲ ಹಿಡಿ ಅಂತಾರಲ್ಲ, ಹಂಗಾಗ್ಬಿಟ್ಟು ಇವಾಗ ಏನಾಗಿದೆ, ನಮ್ಮ ಬೋರ್ಡು ಕೂಡ ಗುಣಮಟ್ಟ ಕುಸಿತಾ ಇದೆ ಕರ್ನಾಟಕದ್ದು. ಇಲ್ಲಿ ಎಲ್ಲ ಪ್ರೊಫೆಸರ್ಗಳು ಹೇಳೋದು, ನಮ್ಮ ಕರ್ನಾಟಕದ ಹುಡುಗರು ಭಾಳ ಚೆನ್ನಾಗಿದ್ದಾರೆ. ಮ್ಯಾಥಮೆಟಿಕ್ಸ್ ಇರ್ಬೋದು, ಫಿಸಿಕ್ಸ್ ಇರ್ಬೋದು, ಕೆಮಿಸ್ಟ್ರಿ ಇರ್ಬೋದು, ಲ್ಯಾಂಗ್ವೇಜ್ ಇರ್ಬೋದು, ಎಲ್ಲದರಲ್ಲೂ ಉತ್ತಮ ಇತ್ತು. ಇವತ್ತು ದುರಂತ ಅಂದರೆ ನಮ್ಮ ಕರ್ನಾಟಕದ ಬೋರ್ಡಿನ ಗುಣಮಟ್ಟನೇ ಇನ್ನೂ ಪಾತಾಳಕ್ಕೆ ತೊಗೊಂಡು ಹೋಗ್ತಾ ಇದ್ದಾರೆ. ಈಗ CBSE ಯಾಕೆ ಅಂತ ಹೇಳಿದ್ರೆ, ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳು ನೀಟ್ ಆಗಲಿ JEE ಆಗಲಿ ಎಲ್ಲ CBSE ಮಾಡಲ್ಗಳು. ಅದಕ್ಕೆ ಇತ್ತೀಚೆಗೆ ತೀರ್ಕೊಂಡ್ರು ಡಾಕ್ಟರ್ S ಬಾಲಚಂದ್ರ ರಾವ್ ಅಂತೇಳಿ, ಖ್ಯಾತ ಮ್ಯಾಥಮೆಟಿಷಿಯನ್. ಅವ್ರು ಹೇಳೋರು, ಅಲ್ಲಪ್ಪ CBSE ಹುಡುಗರು ಹೆಂಗೆ 99-98% ಪಾಸ್ ಪರ್ಸೆಂಟೇಜ್ ಹೆಂಗೆ ಬರ್ತದದು? ಏನು ಆಕಾಶದಿಂದ ಕೆಳಗೆ ಬಂದ್ರ ಅವ್ರ ಮಕ್ಕಳು? ನಮ್ಮ ಮಕ್ಕಳೇನೆ, ಅವ್ರಿಗೇನು ಟೀಕೆ ಇಲ್ಲ. ಆದರೆ ಎಲ್ಲ MCQ ಪ್ಯಾಟ್ರನ್ನು ಮಲ್ಟಿಪಲ್ ಚಾಯ್ಸ್ ಕೊಟ್ಬಿಡ್ತಾರೆ, ಆಯ್ಕೆ ಮಾಡು, ಈ ಥರದ್ದು ಕೊಟ್ಬಿಟ್ಟು ಪಾಸ್ ಮಾಡೋದು ಭಾಳ ಸುಲಭ. ಬಹುಶಃ ಇದನ್ನು ಇಂಪ್ಲಿಮೆಂಟ್ ಆಗಿಬಿಡ್ತು ಅಂದರೆ ನನಗನ್ಸೋದು ನೆಕ್ಸ್ಟು SSLC ಎಕ್ಸಾಮಲ್ಲಿ 75% ಯಾಕೆ 85-90% ಪಾಸ್ ಆಗ್ಬಿಟ್ರು ಅಷ್ಟು ಸರಿಯಲ್ಲ. ಖಂಡಿತ. ಅದೇ ಪಾಸ್ ಪರ್ಸೆಂಟೇಜ್ ಅಲ್ಲ ಪ್ರಶ್ನೆ. ಇಲ್ಲಿ ಏನು ಗುಣಮಟ್ಟ ಕೊಡ್ತೀವಿ ಮಕ್ಕಳಿಗೆ, ಬೋಧನೆ ಆಗಬೇಕಲ್ಲ. ಇಲ್ಲಿ ಪ್ರಶ್ನೆ ನಮ್ಮ ಕಾಳಜಿ ಇರೋದು ಅದು. ಇವತ್ತು ಗುಣಮಟ್ಟದ ಶಿಕ್ಷಣ ಕೊಡಬೇಕಲ್ಲ ಮಕ್ಕಳಿಗೆ. ಖಂಡಿತ. ಎಕ್ಸಾಮಲ್ಲಿ ಮಾರ್ಕ್ಸ್ ತೆಗೆದು ಬಿಡೋದಲ್ಲ, ಅವ್ರಿಗೆ ಜ್ಞಾನ ಕೊಡಬೇಕು, ಮಕ್ಕಳು ಕಲಿಬೇಕು ಅವರು. ಇದು ಭಾಳ ಮುಖ್ಯ. ಇಲ್ಲಿ ಇವಾಗ ಇದನ್ನ ಇವರು ಬೇರೆ ಯಾವುದೇ ಫೆಸಿಲಿಟಿಗಳನ್ನ ಕೊಡ್ತೀರಾ, ಬರೀ ಪಾಸ್ ಪರ್ಸೆಂಟೇಜ್ನ ಕೆಳಗಿಳಿಸ್ಬಿಟ್ರೆ, ಇವತ್ತು ಏನು ಪಾಸಿಂಗ್ ಮಾರ್ಕ್ಸ್ನ ಕೆಳಗಿಳಿಸ್ಬಿಟ್ರೆ ಪಾಸ್ ಆಗೋರ ಸಂಖ್ಯೆ ಜಾಸ್ತಿ ಆಗ್ಬೋದು, ಬಟ್ ಗುಣಮಟ್ಟ ಕೊಡ್ತಾ ಬೀಳುತ್ತೆ. ಖಂಡಿತ ಸರ್. ಲೋಕೇಶ್ ತಾಳಿಕಟ್ಟಿ ಅವರೇ, ಕಂಪ್ಯಾರಿಸನ್ ಯಾಕೆ ನಾವು ಸೆಂಟ್ರಲ್ ಬೋರ್ಡ್ ಜೊತೆ ನಮ್ಮ ಸ್ಟೇಟ್ ಬೋರ್ಡನ್ನು ಯಾಕೆ ಕಂಪ್ಯಾರಿಸನ್ ಮಾಡಬೇಕು ಅಂತೇಳಿ ಸರ್? ಇಲ್ಲಿ ಒಂದು ವಿಷಯ ನಾನು ನಿಮ್ಗೆ ಗಮನಕ್ಕೆ ತರ್ತೀನಿ. 2009ಕ್ಕೆ ನಮಗೆ RTE ಆ್ಯಕ್ಟ್ ಬಂತು. ಓಕೆ, CBSE ಮತ್ತು ICSEನಲ್ಲೂ ಕೂಡ ಒಂದು ಹೊಸ ಮೆಥಡ್ ಆಫ್ ಇವ್ಯಾಲ್ಯುಯೇಷನನ್ನು ಇಂಪ್ಲಿಮೆಂಟ್ ಮಾಡಿದರು. 2013ರಿಂದ ಮಾಡಿದ್ರು, ICSE ಮತ್ತು CBSEಯಲ್ಲಿ. ಅಲ್ಲಿ ಇದನ್ನು ಮಾಡುವಾಗ CCE ಮೆಥಡನ್ನು ಮಾಡಿದರು. ಅದ್ರ ನಂತರ ಮತ್ತೊಂದು ಮಾಡಿದ್ರು, ಟರ್ಮ್ ಮೆಥಡ್ಸ್ ಅಂತ ಮಾಡಿದರು. ಈ 3 ಟರ್ಮ್ ಅಂತ ಮಾಡಿದ್ದಾರೆ. ಆ CCE ಮೆಥಡನ್ನು ಸ್ಟೇಟ್ ಗೌರ್ಮೆಂಟ್ ಕೂಡ ಇಂಪ್ಲಿಮೆಂಟ್ ಮಾಡ್ತಾ ಅದ್ರ ನಂತರ. ಓಕೆ, ಸೊ ಅದಕ್ಕಿಂತ ಮುಂಚೆ ಏನಾಗ್ತಿತ್ತು ಅಂತಂದರೆ CBSE ಪರ್ಸೆಂಟೇಜ್ ಆಫ್ ಪಾಸಿಂಗ್ ಇತ್ತಲ್ಲ, ಅದನ್ನು
ಅದು ತುಂಬ ಹೈ ಇತ್ತು, 99 ಪಾಯಿಂಟ್ ಸಮಥಿಂಗ್ ಇತ್ತು. ಮತ್ತು ಅದು ಅಗೇನ್ ಎಕ್ಸಾಮ್ಸಲ್ಲಿ ರೆಡ್ಯೂಸ್ ಆಯಿತು. ಸೊ ಅದನ್ನು ಇವ್ಯಾಲ್ಯೂಯೇಷನ್ ಮೆಥಡ್ ಇತ್ತಲ್ಲ, CC ಕಂಟಿನ್ಯೂಯಸ್ ಕಾಂಪ್ರಿಹೆನ್ಸಿವ್ ಇವ್ಯಾಲ್ಯೂಯೇಷನ್ ಅಂತ ಮಾಡಕ್ಕೆ ನಿಂತ್ಕೊಂಡ್ರು. ಸೊ ಅಂತಿಮ ಪರೀಕ್ಷೆ ಇದೆಯಲ್ಲ ಅದರ ಒಂದು ಸ್ಥಾನ ಇತ್ತಲ್ಲ, ಅದನ್ನು ರೆಡ್ಯೂಸ್ ಮಾಡಿಬಿಟ್ಟು ರೆಗ್ಯುಲರಾಗಿ ಟೆಸ್ಟ್ ಮಾಡ್ತಾರಲ್ಲ, ರೆಗ್ಯುಲರಾಗಿ ಅಂದರೆ ಯೂನಿಟ್ ಟೆಸ್ಟ್ ಅಂತ ಮಾಡ್ತಾರೆ. ಸೊ ಅದರ ನಂತರ ಬೇರೆ ಬೇರೆ ಅಸೈನ್ಮೆಂಟ್ಸು, ಡಿಬೇಟ್ಸು, ಡಿಸ್ಕಷನ್ಸು, ರೋಲ್ ಪ್ಲೇ ಇವೆಲ್ಲವೂ ಮಾಡ್ತಾ ಹೋಗ್ತಾರೆ ಅಕಾಡೆಮಿಕ್ ಆ್ಯಕ್ಟಿವಿಟೀಸಲ್ಲಿ, ನಾನ್ ಅಕಾಡೆಮಿಕ್ಕು ಸೇರಿಸ್ಕೊಂಡು. ಹಂಗೆ ಹೋಗ್ತಾ ಇರುವಾಗ ಪ್ರತಿ ಕ್ಷಣದೂ ಕೂಡ ಮಗುನ ಇವ್ಯಾಲ್ಯೂಯೇಟ್ ಮಾಡಬೇಕು ಅಂತ, ಮೌಲ್ಯಾಂಕನಗೊಳಿಸ್ಬೇಕು ಅಂತ. ಸೊ ಅದನ್ನು ಮಾಡ್ಕೊಂಡು ಬಂದರು. ಆಗ CBSEಯ ಫಲಿತಾಂಶ ತುಂಬ ಗುಣಮಟ್ಟಕ್ಕೆ ಬಂದಿದೆ. ಇವತ್ತು ನಾನೊಂದು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ಯಾಕೆ ಅಂತಂದರೆ ಮೊನ್ನೆ ಇದು ನ್ಯಾಷನಲ್ ಸರ್ವೆ ಮಾಡಿದ್ದಾರೆ ನಮ್ಮ ಸ್ಟೇಟಲ್ಲೇ, ನಮ್ಮದೇ ಸ್ಟೇಟ್ ಸಿಲೆಬಸ್ಸನ್ನೇ ಸರ್ವೆ ಮಾಡಿದ್ದಾರೆ. ಸರ್ವೆ ಮಾಡಿದಾಗ ಅದರಲ್ಲಿ 9 ಮತ್ತು 5 ಮತ್ತು 3ನೇ ಕ್ಲಾಸ್ ಮಾಡಿದ್ದಾರೆ. ಸೊ ಮೂರನ್ನೂ ಸೇರಿಕೊಂಡು ಸುಮಾರು 17 ಲಕ್ಷ ವಿದ್ಯಾರ್ಥಿಗಳು ಸರಿಯಾದ ಗುಣಮಟ್ಟದ ಅಂದರೆ ಕನಿಷ್ಠ ಕಲಿಕೆಯನ್ನು ಸಹಿತ ಸ್ಟೇಟ್ ಸಿಲೆಬಸ್ ಮಕ್ಕಳುಗಳು ಮಾಡಿಲ್ಲ ಅನ್ನೋದನ್ನು ಎಕ್ಸ್ಪೋಸ್ ಮಾಡಿದ್ದಾರೆ ಈ ಮೊನ್ನೆ ಸರ್ವೆ. ದೊಡ್ಡ ಆಶ್ಚರ್ಯಕರವಾದ 23-24 ಲಕ್ಷ ಮಕ್ಕಳು ಬರ್ತಾರೆ. 23 ಲಕ್ಷ ಮಕ್ಕಳಲ್ಲಿ 17 ಲಕ್ಷ ಮಕ್ಕಳುಗಳಿಗೆ ಭೌತಶಾಸ್ತ್ರ ಅಂದ್ರೆ ಏನು, ರಸಾಯನಶಾಸ್ತ್ರ ಅಂದ್ರೆ ಏನು ಅಂತ 9ನೇ ಕ್ಲಾಸ್ ಮಕ್ಕಳು ಗೊತ್ತಿಲ್ಲ. ಸರ್ ತಪ್ಪ್ಯಾರದು ಸರ್ ಇಲ್ಲಿ ಶಿಕ್ಷಕರ ವಿದ್ಯಾರ್ಥಿ ಅಲ್ಲಲ್ಲ, ನಾನು ಅದಕ್ಕೆ ಬಂದೆ, ಈಗ ಅದೇ ವಿಚಾರಕ್ಕೆ ಬಂದೆ. ಸ್ಟೇಟ್ಸ್ ಬೋರ್ಡಲ್ಲಿ ಆಗಿರುವಂಥ ದೊಡ್ಡ ಗಂಡಾಂತರ ಇದೆ. ಇದಕ್ಕೆ ಕಾರಣನೂ ಹೇಳ್ಬಿಡ್ತೀನಿ ನಾನು. ಕಳೆದ 20 ವರ್ಷದಿಂದ ನಾವು ರೆಕ್ರೂಟ್ ಮಾಡಿದ ಟೀಚರ್ಸನ್ನು ಎಷ್ಟು ಜನ ಗೊತ್ತಾ? ಕೇವಲ 16,000-17 ಸಾವಿರ ಜನ ಶಿಕ್ಷಕರನ್ನ. ವೇರ್ ಆ್ಯಸ್ 2,80,000 ಜನ ಶಿಕ್ಷಕರಿದ್ದಂಥವ್ರು ಇವು ಕೇವಲ 75,000 ಜನ ಅದಾರೆ. 56,000 ಜನ ಪೋಸ್ಟ್ ಈಗ ವೇಕೆಂಟ್ ಇದೆ, ರೆಡಿ. ಯಾಕ್ರೆ ವೇಕೆಂಟ್ ಇದೆ ಅಂದರೆ ಹೆಚ್ಚು ಕಮ್ಮಿ 20,000 ಸ್ಕೂಲ್ಗಳು ಮುಚ್ಚೋಗಿದ್ದಾವೆ, ಗೌರ್ಮೆಂಟ್ ಸ್ಕೂಲು ಮತ್ತು ಈವನ್ PU ಕಾಲೇಜ್ ಆಲ್ಸೋ. ಏಡೆಡ್ ಕಾಲೇಜಸ್ಸು, ಏಡೆಡ್ PU ಇದು ಸ್ಕೂಲ್ಸ್ಗಳು 7,500 ಮುಚ್ಚೋಗಿದ್ದಾವೆ. ಈಗ ಒಂದು 6,500 ಅದಾವೆ. ಈ ವರ್ಷ ಮುಚ್ಚೋವು ಎಷ್ಟಿದಾವೆ ಗೊತ್ತಾ? ಗೌರ್ಮೆಂಟ್ ಶಾಲೆಗಳು 7,000 ಅದಾವೆ. ಸೊ ಇವರು ಶಾಲೆಗಳನ್ನು ವ್ಯವಸ್ಥಿತವಾಗಿ ಮುಚ್ಚ ಕಾರಣ ಏನಂದ್ರೆ ಶಿಕ್ಷಕರನ್ನ ಅಪಾಯಿಂಟ್ ಮಾಡದೇ ಇರೋದು. ಶಿಕ್ಷಕರಿಲ್ಲ ಅಂದ್ರೆ ಶಾಲೆ ಮಕ್ಕಳು ಹೋಗಲ್ಲ. ಇವತ್ತು 56,000 ಜನ ಶಿಕ್ಷಕರನ್ನ ಯಾರನ್ನು ತಗೊಂತಾ ಇದ್ದಾರೆ? ಇದು ಪ್ರಶ್ನೆ. MLA ಆ ಕ್ಷೇತ್ರದ MLA ನಾನು ನೇರವಾಗಿ ಆರೋಪ ಮಾಡ್ತಾ ಇದ್ರಿ, ಇಟ್ಸ್ ಅ ಫ್ಯಾಕ್ಟ್ ಆಲ್ಸೋ. MLA ಹಿಂಬಾಲಕರನ್ನ ಶಿಕ್ಷಕರನ್ನಾಗಿ ತಗೊಳ್ತಾ ಇದ್ದಾರೆ. ಒಂದೊಂದು ಶಾಲೆ ಒಬ್ಬೊಬ್ರು ಇಲ್ಲ ಶಿಕ್ಷಕರು. ಆ ಹಿಂಬಾಲಕರು ಯಾರಂದ್ರೆ ಬಂದು ಪಾಠ ಮಾಡೋರಲ್ಲ. MLA ಎಲ್ಲಿ ಫಂಕ್ಷನ್ ಮಾಡ್ತಾನೋ ಅಲ್ಲಿಗೆ ಹೋಗೋರು ಅವರು. ಅವನಿಗೆ ಸಂಬಳ ಕೊಡ್ಬೇಕು 12,000 14,000. ಕಾಲೇಜಲ್ಲೂ ಆಗ್ತಿರೋ ಅಂತಹ ನಿಜವಾದಂತಹ ವ್ಯವಸ್ಥೆ ಇದು ಇವತ್ತಿರೋದು. ಸೊ ಅಲ್ಲಿ ಪಾಠಗಳನ್ನ ಮಾಡ್ತಾ ಇಲ್ಲ. ಮಕ್ಕಳು ಶಾಲೆಗೆ ಬರ್ತಾರದು ಯಾವ್ದಕ್ಕೆ ಗೊತ್ತಾ? ಬಿಸಿ ಊಟಕ್ಕಷ್ಟೇ. ಎಗ್ ತಿನ್ನೋದು, ಒಂದು ಇದನ್ನ ಬಾಳೆಹಣ್ಣು ತಿನ್ಕೊಳ್ಳೋದು, ಚಿಕ್ಕಿ ತಿನ್ಕೊಳ್ಳೋದು, ಊಟ ಮಾಡ್ಕೊಳ್ಳೋದು, ಮನೆಗೆ ಹೋಗೋದು ಅಷ್ಟೇ. ಸೊ ಅದು ನಡೀತಾ ಇರೋದ್ರಿಂದ ಸ್ಟೇಟ್ ಸಿಲೆಬಸ್ಸಿನ ಸಂಪೂರ್ಣವಾದಂಥ ಗುಣಮಟ್ಟ ಪಾತಾಳ ಖುಷಿಯ ಕಾರಣ ಆಗಿದೆ. ಬಟ್ ಕಣ್ಣು ಮುಚ್ಕೊಂಡು ಇನ್ನೊಂದು ಕಡೆ ಏನು ಮಾಡ್ತಿದ್ದಾರೆ ಇವರು ಅಂದರೆ ರೆಸಿಡೆನ್ಸಿಯಲ್ ಸ್ಕೂಲ್ ಅಂತ ಕ್ರೈಸ್ ಅಂತ ಮಾಡ್ಕೊಂಡು ರೆಸಿಡೆನ್ಸಿಯಲ್ ಸ್ಕೂಲ್ ಮಾಡಿದ್ರು. ಕಳೆದ 6 ವರ್ಷದಿಂದ ರೆಸಿಡೆನ್ಸಿಯಲ್ ಸ್ಕೂಲ್ಗೂ ಕೂಡ ಟೀಚರ್ಸನ್ನು ರೆಕ್ರೂಟ್ ಮಾಡ್ತಾ ಇಲ್ಲ. ಸೊ ಒಟ್ಟಾರೆ ಶಿಕ್ಷಣವನ್ನು ರಾಜ್ಯ ಸರ್ಕಾರ ಬೇಕಂತಲೇ ಸಂಪೂರ್ಣವಾಗಿ ಕಡೆಗಣಿಸ್ತಾ ಇದೆ. ಆ ಮಕ್ಕಳಿಗೆ ಶಿಕ್ಷಣವನ್ನು ನೀಡ್ತಾ ಇಲ್ಲ. ಅದರ ಫಲಿತಾಂಶನೇ ಈ ಬಾರಿ SSLC ಎಕ್ಸಾಮ್ ಬರೆದಾಗ ನಿಜವಾಗೂ ಹೇಳ್ತೀನಿ ನಾನು, ನಿಜವಾಗೂ ಹೇಳ್ತಾ ಇದ್ದೀನಿ, 35ರಿಂದ 36% ರಿಸಲ್ಟ್ ಬಂದಿದ್ರೆ ಬಹಳ ದೊಡ್ಡ ಇದು. ಅದಕ್ಕೆ ಅವ್ರು ಏನು ಮಾಡಿದ್ದಾರೆ ಗೊತ್ತಾ? 1,70,000 ಮಕ್ಕಳಿಗೆ ಗ್ರೇಸ್ ಮಾರ್ಕ್ಸು 8ರಿಂದ 12 ಮಾರ್ಕ್ಸ್ವರೆಗೂ ಗ್ರೇಸ್ ಮಾರ್ಕ್ಸನ್ನು ಕೊಟ್ಬಿಟ್ಟು ಪಾಸ್ ಮಾಡಿಸಿದ್ದಾರೆ ಈ ಸರಿ. ಅದ್ರ ಹಿಂದಿನ ವರ್ಷ 52-53 ಮಾರ್ಕ್ಸ್ ಇದೇ ವಾಹಿನಿನಲ್ಲಿ ನಾವು ಚರ್ಚೆ ಮಾಡಿದ್ದೀವಿ. ಇದು ಫ್ಯಾಕ್ಟ್ ನಾನು ಹೇಳ್ತಾ ಇರೋದು. ಸೊ ಅದರ ಒಂದು ಮುಖಸ್ತುತಿನ ತಪ್ಪಿಸ್ಕೊಳ್ಳೋದಕ್ಕೆ ಈಗ 8 ಮಾರ್ಕ್ಸ್ ಅನ್ನು ರೆಡ್ಯೂಸ್ ಮಾಡಿದ್ದಾರೆ. ದಟ್ ಇಸ್ ವಾಟ್ ದಿ ಫ್ಯಾಕ್ಟ್. ಸೊ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಇವ್ರು ಪಾಸಿಂಗ್ ಪರ್ಸೆಂಟೇಜ್ ಅನ್ನ ರೈಸ್ ಮಾಡ್ಕೋಬೇಕು. CBSE ನೋಡ್ತಾರೆ, ಅಲ್ಲಿ 92-93% ಬಂದಿರುತ್ತೆ. ಇಲ್ಲಿ ನಮ್ದು ಯಾಕೆ 56-60% ಒಳಗೈತಲ್ಲ, 65 ಎಷ್ಟಾಗಿದೆ ಈ ಸರಿ, ಅಷ್ಟು ಕಡಿಮೆ ಇದೆಯಲ್ಲ ಅಂತ. ಸೊ ಈಗ ನಾನು ಹೇಳ್ತೀನಿ ಸರ್ 80-90 ತನಕ ಹೋದ್ರೆ ಇದಿಲ್ಲ ಅಂತಂದ್ರು. ನಿಜವಾಗೂ ಈ ನೆಕ್ಸ್ಟ್ ಇಯರ್ ಪರ್ಸೆಂಟೇಜು 98 ಕೆಳ ಬರೋದೇ ಇಲ್ಲ ಸ್ಟೇಟ್ ಸಿಲೆಬಸ್ದು. ಐತಿಹಾಸಿಕ ದಾಖಲೆಯ ಫಲಿತಾಂಶವನ್ನು ತಗೋಬೇಕು ಅನ್ನೋ ಉದ್ದೇಶ ಇವರಿಗಿದೆ. ಎಲ್ಲಿ? ಮಾಧ್ಯಮಗಳಲ್ಲಿ, ಪೇಪರ್ಗಳಲ್ಲಿ. ಆದರೆ ವಿದ್ಯಾರ್ಥಿಯ ಭವಿಷ್ಯವನ್ನು ರೂಪಿಸೋದರಲ್ಲಿ 100ಕ್ಕೆ 100% ಸರ್ಕಾರ, ಆಡಳಿತದಲ್ಲಿರುವಂಥ ಅಧಿಕಾರಿಗಳು ಸಂಪೂರ್ಣವಾಗಿ ವಿಫಲ ಆಗ್ತಿದ್ದಾರೆ. ಅದಕ್ಕೆ ಬಲಿಯಾಗ್ತಾರ ಯಾರು ಅಂತಂದ್ರೆ ಈ ರಾಜ್ಯದ ಬಡ ಮಕ್ಕಳು. ಕೃಷ್ಣ ಸರ್, ಮುಂದಿನ ಹಂತದಲ್ಲಿ ನಿಮ್ಮಿಂದ ಮಾಹಿತಿಯನ್ನು ಪಡ್ಕೊಳ್ತಾ ಹೋಗ್ತೀನಿ.
ಗಮನಿಸ್ತಾ ಇರ್ಬೋದು ವೀಕ್ಷಕರೇ, ಒಂದ್ ಕಡೆಯಲ್ಲಿ ಸರ್ಕಾರ ತೆಗೆದುಕೊಂಡಿರುವಂತ ನಿರ್ಧಾರ, ಸಿಕ್ಕಾಪಟ್ಟೆ ಸಮಸ್ಯೆಗಳಿವೆ ಸರ್ಕಾರಿ ಶಾಲೆಗಳಲ್ಲಿ, ಅದನ್ನ ಬಗೆಹರಿಸೋದು ಬಿಟ್ಟು ಈ ಪಾಸಿಂಗ್ ಪರ್ಸೆಂಟೇಜ್ ಅನ್ನ ಕಡಿಮೆ ಮಾಡಿದ್ರೆ ರಾಜ್ಯ ಶಿಕ್ಷಣ ಇಲಾಖೆ ತೆಗೆದುಕೊಂಡಿರುವಂತ ನಿರ್ಧಾರದ ವಿಚಾರವಾಗಿ ನಾವು ಚರ್ಚೆಯನ್ನ ಮಾಡ್ತಾ ಇದ್ವಿ. ಪಾಸಿಂಗ್ ಪರ್ಸೆಂಟೇಜ್ ಅನ್ನ ಇಳಿಕೆ ಮಾಡಿರೋದು ಎಷ್ಟರ ಮಟ್ಟಿಗೆ ಸರಿ, ಇದು ಸರಿ ಅಂತಲೂ ಒಂದಷ್ಟು ಅಭಿಪ್ರಾಯಗಳು ವ್ಯಕ್ತವಾದರೆ ಬೇಡವೇ ಇತ್ತು ಅಂತ ಒಂದಷ್ಟು ಜನ ಹೇಳ್ತಾ ಇದ್ದಾರೆ. ಶಿಕ್ಷಣ ತಜ್ಞರಾಗಿರುವಂಥ ಕೃಷ್ಣ ಅವರನ್ನ ಮಾತನಾಡಿಸ್ತೋಗೋಣ. ಸರ್, ಈಗ ನೋಡಿದ್ರಿ ಒಂದಷ್ಟು ವಿಚಾರಗಳ ಕುರಿತು ಚರ್ಚೆಯನ್ನು ಮಾಡಿದ್ವಿ. ಒಂದು ವಿಚಾರ, ಇಷ್ಟೆಲ್ಲ ಸಮಸ್ಯೆಗಳಿವೆ, ಅದೆಷ್ಟು ಶಾಲೆಗಳು ಮುಕ್ತಾ ಇವೆ, ಶಿಕ್ಷಕರ ಕೊರತೆ ಇದೆ, ಇದನ್ನೆಲ್ಲ ಬಗೆಹರಿಸುವಂಥ ನಿಟ್ಟಿನಲ್ಲಿ ಸರ್ಕಾರ ಯೋಚನೆ ಮಾಡಬೇಕು. ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ಸಿಗಬೇಕು, ಅದಾಗ್ತಾ ಇಲ್ಲ. ಪಾಸಿಂಗ್ ಪರ್ಸೆಂಟೇಜನ್ನು ಕಡಿಮೆ ಮಾಡ್ತಾರೆ. ಏನು ಸರ್, ಸರಿನಾ ಇದು? ಸರ್, ಮೊಟ್ಟ ಮೊದಲು ಹೇಳಬೇಕು ಅಂದರೆ ಈ ವಿದ್ಯಾಭ್ಯಾಸ, ಆ ವಿದ್ಯೆ ಅನ್ನೋದು ದೊಡ್ಡ ಕಮರ್ಷಿಯಲ್ ಪ್ರಾಫಿಟ್ ಮೇಕಿಂಗ್ ಇಂಡಸ್ಟ್ರಿ ಆಗಿದೆ ಮೊಟ್ಟ ಮೊದಲು. ಓಕೆ. ಎರಡನೇದು, ಒಬ್ಬ MLA ಇರಲಿ MP ಇರಲಿ, ಒಂದು ಸಲ ಆ ಪದವಿ ಸೀಟ್ ಬಂದ ತಕ್ಷಣ ಅವರ ಹೆಸರಲ್ಲಿ ಒಂದು ಶಿಕ್ಷಣ ಸಂಸ್ಥೆ ಗ್ಯಾರಂಟಿ. ನೋಡಿ, ಇಂಡಿಯಾದಲ್ಲಿ ಬೇಕಾದ್ರೆ ಒಂದು ತಗೊಳ್ಳಿ, ಇಲ್ಲಿ ತನಕ ಅದ್ರ ಬಗ್ಗೆ ಯಾರೂ ಸರ್ವೆ ಮಾಡಿಲ್ಲ ಅಂತ ಕಾಣುತ್ತೆ. MLA ಹೆಸರಲ್ಲಿ ಒಂದು MP ಹೆಸರಲ್ಲಿ ಒಂದು ಇಂಜಿನಿಯರಿಂಗ್ ಕಾಲೇಜು, ಒಂದು ಡಿಗ್ರಿ ಕಾಲೇಜು, ಒಂದು ಮೆಡಿಕಲ್ ಕಾಲೇಜು, ಒಂದು ಗ್ಯಾರಂಟಿ ಮುಗಿದೋಯ್ತು. ಆಮೇಲೆ ನಾನು ಸರ್ಕಾರಿ ಕಾಲೇಜಲ್ಲಿ ಓದೋನು, ಗ್ಯಾಸ್ ಕಾಲೇಜು, ಸೆಂಟ್ರಲ್ ಕಾಲೇಜು, UVCಯಲ್ಲಿ ಕೂಡ, ಯಾವುದೋ ಪ್ರೈವೇಟ್ ಕಾಲೇಜಲ್ಲಿ ಓದಿದ್ದಲ್ಲ ನಾವುಗಳು ಕೂಡ. ಇವಾಗ ಬರ್ತಾ ಎಲ್ಲ ಸರ್ಕಾರಿ ಕಾಲೇಜು, ಸರ್ಕಾರಿ ಶಿಕ್ಷಣ ಸಂಸ್ಥೆಗಳೆಲ್ಲ ಕ್ಲೋಸ್ ಮಾಡ್ತಾ ಬಂದಿದೆ. ಯಾಕಡೆ ಇವ್ರುಗಳೇ ನಾವೇ ಎಲೆಕ್ಟ್ ಮಾಡಿದವರು, ಅವ್ರದ್ದು ಶಿಕ್ಷಣ ಸಂಸ್ಥೆ ಇದ್ದರೆ ಅವ್ರ ಸಂಸ್ಥೆಗಳು ಮುಂದಕ್ಕೆ ಬರಬೇಕೆ ಹೊರತು ಗೌರ್ಮೆಂಟ್ ಸ್ಕೂಲ್ ಓದು ನೆಗೆದು ಬಿದ್ದೋಗ್ಲಿ, ಹಾಳಾಗೋಗ್ಲಿ, ಅದಕ್ಕೇನಿಲ್ಲ. ಎರಡನೇದು, ಇಟ್ಸ್ ಎ ಪ್ರಾಫಿಟ್ ಮೇಕಿಂಗ್ ಎಜುಕೇಷನ್ ಇಂಡಸ್ಟ್ರಿ, ನಾಟ್ ಎ ಪರ್ಪಸ್ ಓರಿಯೆಂಟೆಡ್ ಇಂಡಸ್ಟ್ರಿ ಅಂತ ನಾನು ಎರಡನೇದಾಗಿ ಹೇಳಬೇಕು ಅಂತ ಕೂಡ. ಇಲ್ಲಿ ವೆದರ್ ದೇ ಆರ್ ಎಲೆಕ್ಟೆಡ್, ವೆದರ್ ನಾಮಿನೇಟೆಡ್, ಎಜುಕೇಷನ್ ಬಗ್ಗೆ ನಾವು ಲಿಟ್ರಸಿ ಅಂತಂದರೆ ಸುಮ್ಮನೆ ಬರೀ ಸಿಗ್ನೇಚರ್ ಹಾಕಕ್ಕೆ ಬಂದರೆ ಮಾತ್ರ ಲಿಟ್ರಸಿ ಅಲ್ಲ. ಈ ಒಂದು 33% ಅಂತಲ್ಲ, ಇವಾಗ ಒಂದು ಕಳೆದ 2-3 ವರ್ಷದಲ್ಲಿ 625ಕ್ಕೆ 625 ತೆಗೆದಿದ್ದು ಬಂದಿದ್ದು ನೋಡ್ಬಿಟ್ಟು ಈ ಸ್ಟೂಡೆಂಟ್ಸು 625 ಬಂದಿದ್ದು ನೋಡಿದೆ. ನಾವು ಓದೋ ಕಾಲದಲ್ಲಿ ಏನಾರೋ ಅವನು 58 ಬಂದ ಅಂದರೆ % ಹೈ ಸೆಕೆಂಡ್ ಕ್ಲಾಸ್ ಅಂತ ಹೇಳ್ತಾ ಇದ್ರು. ಇವಾಗ 100% ಮಾರ್ಕ್ಸ್ ಅನ್ನೋದು ಕಾಮನ್ ಆಗ್ಬಿಡ್ತು. ಇವಾಗ 223 ಇಂದ 206 ಅಂತ ಹೇಳ್ತಾ ಇದ್ದಾರಲ್ಲ. ಯಾಕೆ ಇವಾಗ ಬಸ್ಸು ಫ್ರೀ, ಯಾವುದೋ ಮಿಕ್ಕಿದ್ದು ಫ್ರೀ, ಇದು ಫ್ರೀ ಕಳಿಸ್ಬಿಡಿ. ಯಾಕೆ ಸುಮ್ಮನೆ ಇದು SLC ತನಕ ನೋ ಎಕ್ಸಾಮ್ ಮುಗಿಸ್ಬಿಡೋದು ಅಷ್ಟೇ. ಅವ್ರು ಇನ್ನೊಬ್ಬರು ಹೇಳೋದು, ನಮ್ಮ ವಿದ್ಯಾವಂತ ಏನಾದ್ರು ಬುದ್ಧಿವಂತ ಆಗಿದ್ರೆ ಅವನು ಪುಸ್ತಕ ಕೊಟ್ಟರು ಕೂಡ ಅವನು ನೋಡ್ಕೊಂಡು ಬರೆಯೋಕ್ಕಾಗಲ್ಲ. ಇದರಲ್ಲಿ 20 ಇಂಟರ್ನಲ್ ಬಂತು, ಇನ್ನು 13 ಮುಗೀತು. ಇದರಲ್ಲೂ 33%, ಮಿಕ್ಕಿದ್ದೆಲ್ಲ ರಿಸರ್ವೇಷನ್ 33%, ಮುಗೀತಲ್ಲಿಗೆ. ಅಲ್ಲಿಗೆ ಗುಣಮಟ್ಟ ಅಲ್ಲ, ಗುಣಮಟ್ಟ ಸಾಗ್ಬಿಡ್ತು ಅಷ್ಟೇ ನಾ ಹೇಳ್ತೀನಿ. ದಯವಿಟ್ಟು ಈ ಎಜುಕೇಷನ್ ಅದು ಒಂದನ್ನು ಮಾತ್ರ ಆ ಪಾಲಿಟಿಕ್ಸು, ಆ ರಾಜಕೀಯದಿಂದ ತೆಗೆದರೆ ಮಾತ್ರ ನಮ್ಮ ದೇಶ ಮುಂದಕ್ಕೆ ಏನಾದ್ರು ಉದ್ಧಾರ ಆಗೋಕ್ಕೆ ಸಾಧ್ಯ. ಇಲ್ಲಾಂದರೆ ಹೇಗೆ 2020 NEP ಬಂತು, SEB ಬಂದು, ಟೆಕ್ಸ್ಟ್ ಬುಕ್ ಹಾಳಾಯಿತು, ಇವಾಗ 33 ಮಾರ್ಕ್ಸ್ ಅಂತ ತಂದರು, ಇನ್ನೂ ಹದಗೆಟ್ಟೋಗುತ್ತೆ. ಒಂದಾನೊಂದು ಕಾಲದಲ್ಲಿ ನಮ್ಮ ಮೈಸೂರು ರಾಜ್ಯ ಅಂದರೆ ಇಡೀ ಪ್ರಪಂಚಕ್ಕೆ ಹೆಸರುವಾಸಿಯಾಗಿತ್ತು. ಪ್ರಿನ್ಸ್ಲಿ ಸ್ಟೇಟಲ್ಲಿ ಮೈಸೂರು ಸ್ಟೇಟ್ ಅಂದರೆ ಅವಾಗ ಇದಾಯಿತು. ಇವಾಗ ಮೈಸೂರು ಅಂತಲ್ಲ, ಕರ್ನಾಟಕ ಇದು ಹಿಂಗೆ. ಇನ್ನು ನಾಟಕದಲ್ಲೇ ಆಯಿತು, ಮಕ್ಮಲ್ ಟೋಪಿ ಬಿದ್ದು ಇನ್ಯಾರು ನಮ್ಮಲ್ಲಿ ಓದಕ್ಕೆ ಅಂತ ಬರಲ್ಲ. ಹೆಂಗಾದರೂ ಮಾಡಿ ಒಂದು ಸರ್ಟಿಫಿಕೇಟ್ ತಗೊಂಡು ಮುಂದಕ್ಕೆ ಹೋಗೋಣ ಅನ್ನೋದಕ್ಕೋಸ್ಕರ ಬರ್ತಾರೆ ಅಷ್ಟೇ, ನನ್ನ ಅನಿಸಿಕೆ. ವೆಲ್ ಸರ್. ಚಿಕ್ಕಟ್ಟಿ ಸರ್, ಪರೀಕ್ಷೆ ಮತ್ತು ಫಲಿತಾಂಶ ಒಬ್ಬ ವಿದ್ಯಾರ್ಥಿಯ ಜೀವನವನ್ನು ರೂಪಿಸುತ್ತಾ? ಹಾಗಾದ್ರೆ ಒಂದರ್ಥದಲ್ಲಿ ಹೇಳಬೇಕಾದ್ರೆ ಈ ಪರೀಕ್ಷೆ ಮತ್ತು ಅವರ ಜ್ಞಾನ ಕಂಪೇರೇಬಲ್ ಅಲ್ವೇ ಅಲ್ಲ. ಜ್ಞಾನ ಇದ್ದವ್ರು ಹಾಗಾದರೂ ಮಾಡಿ ಜ್ಞಾನವನ್ನ ಪಡ್ಕೋತಾ ಇದ್ದಾರೆ, ಅದರಲ್ಲಿ ಎರಡು ಮಾತಿಲ್ಲ. ಆದ್ರೆ ಈಗಿನ ಒಂದು ಬದಲಾವಣೆ ವ್ಯವಸ್ಥೆ ಎಲ್ಲಿ ಉಪಯೋಗ ಆಗಬಹುದು ಅಂತ ಹೇಳಿದ್ರೆ, ತಮ್ಗೆ ಗೊತ್ತಿದೆ ಕರ್ನಾಟಕದಲ್ಲಿ ಸೆಂಟ್ರಲ್ ಬೋರ್ಡ್ ಸ್ಕೂಲ್ಸ್ ಬಹಳ ಆಗಿವೆ. ಆದ್ರೆ ವಿದ್ಯಾರ್ಥಿಗಳಿಗೆ ಅಲ್ಲಿ ವ್ಯವಸ್ಥೆ ಇಲ್ಲಿ ವ್ಯವಸ್ಥೆ ಕಂಪೇರ್ ಮಾಡ್ತಾ ಇದ್ದಾರೆ.
ಎಲ್ಲರಿಗೂ ಒಂದೇ ತೆರನಾದ ವ್ಯವಸ್ಥೆ ಫಲಿತಾಂಶದಲ್ಲಿ ಇರ್ಲಿ ಅಂತ ಹೇಳಿ ಮಾಡಿದಾರ ಅಂತ ಹೇಳಿ ನಾನು ಅನ್ಕೊಂಡಿದ್ದೇನೆ. ಕಾರಣ ಇಷ್ಟೇ, ಇಲ್ಲಿ 35 ಅಲ್ಲಿ 33 ಈ ರೀತಿ ಕಂಪ್ಯಾರಿಸನ್ ಆದ್ರೆ ಮಕ್ಕಳಲ್ಲಿ ಒಂದು ವ್ಯತ್ಯಾಸ ಆಗ್ಬಾರ್ದು ಅನ್ನೋ ದೃಷ್ಟಿ ಇಟ್ಟುಕೊಂಡು ಇದನ್ನ ಮಾಡಿರ್ಬಹುದು ಅಂತ ಅನ್ಕೊಂಡಿದ್ದೇನೆ. ಬಟ್ ಇಲ್ಲಿ ಯಾವುದೇ ಮಾಡಿದ್ರು ಸೆಂಟ್ರಲ್ ಸಿಲೆಬಸ್ ಇರ್ಲಿ ಸ್ಟೇಟ್ ಸಿಲೆಬಸ್ ಇರ್ಲಿ ಕಾಮನ್ ಅಂಶಗಳು ಕಂಪಲ್ಸರಿ ಆಗಿರ್ಬೇಕು. ಯಾಕಂತ ಹೇಳಿದ್ರೆ ನಾನು ಆಗ್ಲೇ ತಮ್ಗೆ ಹೇಳಿದ ಹಾಗೆ ಮಾರ್ಕ್ಸ್ ಓರಿಯೆಂಟೆಡ್ ಎಜುಕೇಶನ್ ಇರಲೇಬಾರದು. ನಾಲೆಜ್ ಗೇನಿಂಗ್ ಓರಿಯೆಂಟೆಡ್ ಎಜುಕೇಶನ್ ಇದ್ರೆ ಮಾತ್ರ ಆತ ಮುಂದಿನ ದಿನಮಾನಗಳಲ್ಲಿ ಏನಲ್ಲಾದ್ರೂ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ನಾವೆಲ್ಲ ಇದಕ್ಕೆ ಬೆನ್ನ ಹತ್ತಿದೀವಿ ಅಂದ್ರೆ ಮಾರ್ಕ್ಸ್. ಈಗ ನಡೀತಾ ಇರೋದು ನಾವು ಚರ್ಚೆ ಮಿನಿಮಮ್ ಪಾಸಿಂಗ್ ಸಲುವಾಗಿ, ಆದ್ರೆ ಹೈಯೆಸ್ಟ್ ಸ್ಕೋರ್ಸ್ ಮಾಡೋ ಸಲುವಾಗಿ ಇಲ್ಲಿ ವ್ಯವಸ್ಥೆ ಅಥವಾ ಡಿಸ್ಕಷನ್ ನಡೆದೇ ಇಲ್ಲ. ಆದ್ರೆ ನಾವು ಪಾಸ್ ಮಾಡ್ತೀವಿ ಅಂದ ಮಾತ್ರಕ್ಕೆ ಮುಂದೆ ಸಕ್ಸಸ್ ಅನ್ನುವಂತನೂ ಅಲ್ಲ. ಬಟ್ ಇಲ್ಲಿ ಇನ್ನೊಂದು ಅಂಶ ನಾ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಸರ್. ಈ ಸಂದರ್ಭದಲ್ಲಿ ಈಗ SSLC 3 ಎಕ್ಸಾಮ್ ನಡೀತಾ ಇದಾವೆ ಈಗ. ಅದಂತೂ ಟೋಟಲಿ ನಾಟ್ ಗುಡ್ ಅಂತೇಳಿ ನನ್ನ ಅಭಿಪ್ರಾಯ. ಕಾರಣ ಇಷ್ಟೇ, ಒಬ್ಬ ಹುಡುಗ 8 ದಿವಸದಲ್ಲಿ ಹೇಗೆ ಒಂದು ವರ್ಷನ ಕೊಟ್ಟರು ಪ್ರಿಪೇರ್ ಆಗದೆ ಅಂತ ವಿದ್ಯಾರ್ಥಿ ಕೇವಲ 15 ದಿವಸ ಮತ್ತೊಂದು ಎಕ್ಸಾಮ್ ರೆಡಿ ಆಗ್ಲಿಕ್ಕೆ ಹೇಗೆ ಸಾಧ್ಯ ಇದೆ? ಮತ್ತೊಂದು ಎಕ್ಸಾಮ್ ಮತ್ತೆ 15 ದಿವಸ ರೆಡಿ ಆಗ್ಲಿಕ್ಕೆ ಹೇಗೆ ಸಾಧ್ಯ ಇದೆ? 15-20 ದಿವಸದಲ್ಲಿ ತಿಂಗಳಲ್ಲಿ ರೆಡಿ ಆಗುವಂತ ವಿದ್ಯಾರ್ಥಿ ಒಂದು ವರ್ಷ ಕೊಟ್ಟರು ಆಗಿರಂಗಿಲ್ಲ. ಆದ್ರೆ ಇಲ್ಲಿ ಹಾಗಿಲ್ಲ. ಈಗ ಆ 3 ಎಕ್ಸಾಮ್ ವಿದ್ಯಾರ್ಥಿಗಳಿಗೆ ಅಷ್ಟೇ ತ್ರಾಸಲ್ಲ, ಇವತ್ತು ಇಲಾಖೆಗೆ ತ್ರಾಸು, ಅದ್ರ ಜೊತೆಗೆ ಅತಿ ಹೆಚ್ಚು ತ್ರಾಸ ಅಂದ್ರೆ ಶಿಕ್ಷಕರಿಗೆ. ಎಕ್ಸಾಮ್ ಕಂಡಕ್ಟ್ ಮಾಡ್ಬೇಕು, ವ್ಯಾಲ್ಯೂಯೇಷನ್ ಮಾಡ್ಬೇಕು. ಈಗ ನಾ ಕೇಳ್ತಾ ಇದ್ದೆ, ಅಲ್ಲರಿ ನಮ್ ಬರೀ ಶಿಕ್ಷಕರ ವ್ಯಾಲ್ಯೂಯೇಷನ್ ಹೋಗ್ತಾ ಇದಾರೆ, ಕ್ಲಾಸ ನಡೀತಾ ಇಲ್ಲ, ಎಕ್ಸಾಮ್ ನಡೆಸ್ತಾ ಇರ್ತಾರೆ, ಕ್ಲಾಸ ನಡೀತಾ ಇದಲ್ಲ. ಈ 3 ಎಕ್ಸಾಮವನ್ನ ಮಾಡಿ ಬಹಳ ಎಜುಕೇಶನ್ ಡಿಸ್ಟರ್ಬೆನ್ಸ್ ಆಗಿದೆ ಅಂತ ಹೇಳಿ ನನ್ನ ಅಭಿಪ್ರಾಯ. ಬಹುಶಃ ಈ ವ್ಯವಸ್ಥೆಯಲ್ಲಿ ಆ ನಂಬರ್ ಆಫ್ ಎಕ್ಸಾಮ್ಸ್ ಅನ್ನ ಕಡಿಮೆ ಮಾಡ್ತಾರ ಅಂತ ನಾನು ಅನ್ಕೊಂಡಿದ್ದೀನಿ ಸರ್. ಎಕ್ಸಾಮಿನೇಷನ್ ಕಡಿಮೆ ಮಾಡಿದ್ರೆ ಶಿಕ್ಷಕರಿಗೆ ಹೆಚ್ಚಿನ ಕ್ಲಾಸ್ ನಲ್ಲಿ ಇರ್ಲಿಕ್ಕೆ ಟೈಮ್ ಸಿಗ್ತದೆ ಅಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ ನಂಬರ್ ಆಫ್ ಎಕ್ಸಾಮ್ಸ್ ಈಗ ನೋಡಿ ಸರ್, ICSE ನಲ್ಲಿ ಈ ವ್ಯವಸ್ಥೆ ಇಲ್ಲ. ಕೇವಲ ಅಲ್ಲಿ ಫೇಲ್ಯೂರ್ ವ್ಯವಸ್ಥೆನೇ ಇಲ್ಲ. 2 ಸಬ್ಜೆಕ್ಟ್ ಅನ್ನ ಕೇವಲ ಇಂಪ್ರೂವ್ಮೆಂಟ್ ಎಕ್ಸಾಮ್ ಅಂತ ICSE ನಡೀತಾ ಇದೆ. ಅಲ್ಲಿ ಮತ್ತೆ ಶಿಕ್ಷಕರು ಎಕ್ಸಾಮ್ ಮಾಡ್ಬೇಕು, ವ್ಯಾಲ್ಯೂಯೇಷನ್ ಮಾಡ್ಬೇಕು. ಈ ರೀತಿಯಾದ ಸಮಯ ವ್ಯರ್ಥವನ್ನ ಅಂತ ಒಂದು ಬೋರ್ಡ್ ನಲ್ಲಿ ಆಗ್ತಾ ಇಲ್ಲ ICSE ಒಂದು ಕೌನ್ಸಿಲ್ ನಲ್ಲಿ. ಆ ತೆರನಾದ ವ್ಯವಸ್ಥೆ ಈ ಬದಲಾವಣೆಯಲ್ಲಿ ಬಂದ್ರೆ ಬಹುಶಃ ಇದರಿಂದ ಇನ್ನೂ ಹೆಚ್ಚು ಶಿಕ್ಷಕರಿಗೂ ಒಳ್ಳೆಯದು, ಇಲಾಖೆಗೆ ಒಳ್ಳೆಯದು, ಮಕ್ಕಳಿಗಂತೂ ಒಳ್ಳೆಯದು. ಯಾಕಂದ್ರೆ ಒಂದೊಂದ್ಸಲ ನಮ್ಮ ಅನುಭವ ಹೇಳ್ತೇನೆ ಸರ್, ಯಾವುದೇ ಒಂದು ಕಾರಣದಿಂದ ಒಬ್ಬ ವಿದ್ಯಾರ್ಥಿಗೆ ಕ್ಲಿಕ್ ಸಿಕ್ತು ಅಂದ್ರೆ ಮುಂದೆ ಏನಾಕನು ಯಾರು ಇಮ್ಯಾಜಿನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಒಬ್ಬ ಫೇಲ್ ಆಗ್ಯಾನ ಅಂತ ತಿಳ್ಕೊಂಡು ಅವನ ಅಲ್ಲೇ ಬಿಟ್ರೆ ಅವ ಅಲ್ಲೇ ಇರ್ತಾನ. ಒಂದು ತಾವು ಚಾನ್ಸ್ ಕೊಟ್ಟು ನೋಡ್ಲಿಕ್ಕೆ ಇದೊಂದು ಅವಕಾಶ ಅಂತ ನಾನು ಅನ್ಕೊಂಡಿದ್ದೇನೆ. ಬಹುಶಃ ತಮ್ಗೆ ಗೊತ್ತಿರಬಹುದು, ಪ್ರಾರಂಭದಲ್ಲಿ ಎಷ್ಟೇ ವೀಕ್ ಇದ್ದವರು ಎಂತಿಂತ ಸಕ್ಸಸ್ ಆಗಿ ಹೋಗಿದ್ದಾರೆ. ಆ ರೀತಿಯಾದ ಒಂದು ಲಿಫ್ಟ್ ಕೊಡ್ಲಿಕ್ಕೆ ಇದು ಒಂದು ವ್ಯವಸ್ಥೆ ಅನುಕೂಲ ಆಗ್ಬಹುದು ಅಂತ ಹೇಳಿ ನಾನು ಅನ್ಕೊಂಡಿದ್ದೀನಿ ಸರ್. ಓಕೆ ರಾಜಶೇಖರ್ ಸರ್, ಸರ್ಕಾರಿ ಶಾಲೆಗಳಲ್ಲಿ ಸಿಕ್ಕಾಪಟ್ಟೆ ಸಮಸ್ಯೆಗಳಿವೆ. ವಿದ್ಯಾರ್ಥಿಗಳಿಗೆ ಕೂರೋಕ್ ಬೆಂಚ್ ಇಲ್ಲ, ಶಿಕ್ಷಕರ ನೇಮಕಾತಿ ಇಲ್ಲ, ಮಳೆ ಬಂದ್ರೆ ಸೋರುತ್ತೆ, ಹೀಗೆ ಪಟ್ಟಿಗಳು ದೊಡ್ಡದಿವೆ. ಇದ್ರ ಎಲ್ಲದರ ಬಗ್ಗೆ ಸರ್ಕಾರ ಸುಮ್ಮನಾಗುತ್ತೆ, ಖಾಸಗಿಯವರ ಜೊತೆ ನಿಂತು ಲಾಭಿ ಮಾಡ್ತಾ ಇದೆಯಾ, ಹೇಗೆ ಸರ್? ಈ ಬಡ ವಿದ್ಯಾರ್ಥಿಗಳ ಕಥೆಯನ್ನು ಕೇಳೋರು ಯಾರು ಸರ್? ಇದ್ರ ಬಗ್ಗೆ ಹೋರಾಟ ಆಗ್ಬೇಕಲ್ಲ ಒಂದು. ಖಂಡಿತ ಸರ್, ನಾವಂತೂ ನಮ್ಮ ಶಿಕ್ಷಣ ಉಳಿಸಿ ಸಮಿತಿಯಿಂದ ಈ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳನ್ನ ಉಳಿಸ್ಬೇಕು, ಬೆಳೆಸಬೇಕು ಅಂತೇಳಿ ರಾಜ್ಯವ್ಯಾಪಿ ಹೋರಾಟ ತಗೊಂಡಿದ್ದೀವಿ. ಈ ನೋಡಿ, ರಾಜ್ಯ ಸರ್ಕಾರ 6700 ಸರ್ಕಾರಿ ಶಾಲೆಗಳನ್ನು ವಿಲೀನಗೊಳಿಸಲು ಮುಚ್ಚಕ್ಕೆ ಹೊರಟಿದ್ದಾರೆ. ಇದು ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಅಂದ್ರೆ NEP 2020 ಅದರ ಒಂದು ಇಂಪಾರ್ಟೆಂಟ್ ರೆಕಮೆಂಡೇಶನ್, ಅತ್ಯಂತ ಖಂಡನೀಯ. ಇದು ನಡೀತಾ ಇದೆ. ಇದ್ರ ಜೊತೆ ನೋಡಿ, ಇನ್ನೊಂದು ಸಮಸ್ಯೆ ಅಂದ್ರೆ ಮೊನ್ನೆ 16ನೇ ತಾರೀಕು ಒಂದು ಸುತ್ತೋಲೆ ಹೊರಡಿಸಿದ್ದಾರೆ. ಈಗ ಸರ್ಕಾರಿ ಶಾಲೆಗಳು ಎಲ್ಲ ಶಾಲೆಗಳಲ್ಲೂ ಕೂಡ LBA ಅಂತೇಳಿ, ಲರ್ನಿಂಗ್ ಬೇಸ್ಡ್ ಅಸೆಸ್ಮೆಂಟ್ ಅಂತೇಳಿ, ಅಂದರೆ ಇವಾಗ ಪ್ರತಿ ಚಾಪ್ಟರ್ ಮುಗಿದ ಮೇಲೆ ಎಕ್ಸಾಮ್ ಮಾಡಬೇಕು ಅಂತ. ಮೊನ್ನೆ ಇವರು ಅರವಿಂದ್ ಚಕ್ಕಾಡಿ ಅವರು ಒಂದು ಲೇಖನ ಬರೆದಾರೆ, ಅದರಲ್ಲಿ ಬಹಳ ಪ್ರಮುಖ ವಿಷಯಗಳನ್ನ ಎತ್ತಿದ್ದಾರೆ ಅವರು. ಉದಾಹರಣೆಗೆ ಈಗ 10ನೇ ಕ್ಲಾಸು ಒಳ್ಳೆ ರಿಸಲ್ಟ್ ಬರಬೇಕು ಅಂದರೆ ಡಿಸೆಂಬರ್ ಒಳಗಡೆ ಪಾಠಗಳನ್ನ ಮುಗಿಸಿ ಅಂತ ಹೇಳಿದ್ದಾರೆ. ಮುಗಿಸ್ಬೇಕು ಅಂತ ಹೇಳಿದ್ರೆ ಈಗ ಸಿಗೋದು ಸುಮಾರು 160 ಇಂದ 165 ಪೀರಿಯಡ್ಗಳು ಇಷ್ಟು ಸಿಗತ್ತೆ. ಇವಾಗ ಸಮಾಜ ವಿಜ್ಞಾನ ತಗೊಂಡ್ರೆ 33 ಪಾಠಗಳಿವೆ 10ನೇ ಕ್ಲಾಸಿಗೆ. 33 ಪಾಠಕ್ಕೂ ನೀವು
ಎಕ್ಸಾಮ್ ಮಾಡಬೇಕು, ಇವ್ಯಾಲ್ಯೂಯೇಷನ್ ಮಾಡಬೇಕು. ಉಳಿದಂಗೆ ಬೇರೆ FA1 ಇನ್ನೊಂದು ಮತ್ತೊಂದು ಟೆಸ್ಟ್ಗಳು ಎಲ್ಲ ತೊಗೊಂಡ್ರೆ ಸರಿಸುಮಾರು 119ರಿಂದ 120 ತರಗತಿಗಳು ಬರೀ ಎಕ್ಸಾಮ್ ಮಾಡೋಕ್ಕೆ ಹೋಗ್ಬಿಡುತ್ತೆ, ಎಕ್ಸಾಮ್ ಇವ್ಯಾಲ್ಯೂಯೇಷನ್ಗೆ. ಇನ್ನು ಪಾಠ ಮಾಡೋಕ್ಕೆ ಸಿಗೋದು ಬರೀ 45 ಪೀರಿಯಡ್ ಅಷ್ಟೇ. 45 ಪೀರಿಯಡ್ನಲ್ಲಿ 33 ಪಾಠಗಳನ್ನ ಹೇಗೆ ಮಾಡೋದು, ಮಕ್ಕಳಿಗೆ ಏನು ಬೋಧನೆ ಮಾಡೋದು, ಏನು ಕಲಿಸೋದು? ನಿಜ. ಇದು ನಾವು ನೋಡ್ತೀವಲ್ಲ, ಭಾಳ ಸರಿಯಾದ ಪ್ರಶ್ನೆ ಕೇಳಿದ್ವಿ. ಸರ್ಕಾರಿ ಶಾಲೆಗೆ ಬರ್ತಕ್ಕಂಥ ಮಕ್ಕಳೆಲ್ಲ ಬಡ ಮಕ್ಕಳು, ಬಡ ಕುಟುಂಬಗಳಿಂದ. ಎಷ್ಟೋ ಮಕ್ಕಳು ಫಸ್ಟ್ ಜನರೇಷನ್ ಲರ್ನರ್ಸು, ಸೆಕೆಂಡ್ ಜನರೇಷನ್ ಲರ್ನರ್ಸ್ ಇರ್ತಾರೆ. ಪಾಪ ಅವ್ರ ಅಪ್ಪ ಅಮ್ಮ ಮನೇಲಿ ಯಾರು ಹೇಳ್ಕೊಡಲ್ಲ ಮಕ್ಕಳಿಗೆ. ಈಗ ಅವ್ರಿಗೆ ಕಲಿಸೋದಕ್ಕೆ ಟೈಮ್ ಬೇಕು. ಇವತ್ತು ಶಿಕ್ಷಕರ ಕಥೆ ಏನಾಗಿದೆ ಅಂದರೆ, ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರು ಏನು ಮಾಡ್ತಿದ್ದಾರೆ ಅಂದರೆ, ಈಗ ಸರ್ಕಾರನೇ ಹೇಳಿರೋದು 7500 ಸರ್ಕಾರಿ ಶಾಲೆಗಳಲ್ಲಿ ಒಬ್ಬರೇ ಟೀಚರ್. ಅಂದರೆ ಬಿಸಿ ಊಟನ ಅವರೇ ಮಾಡಿ ಬಡಿಸ್ಬೇಕು, ಲೆಕ್ಕಪತ್ರ ಬಡಿಬೇಕು, ಪಾಠನ ಮಾಡಬೇಕು. ಹೆಂಗೆ ಮಾಡೋಕ್ಕಾಗ್ತದೆ? ಎಷ್ಟೋ ಕಡೆ ಟೀಚರ್ಸ್ಗೆ ಬರೀ ಪೇಪರ್ ವರ್ಕ್ ಮಾಡೋಕ್ಕೆ ಕೆಲಸ ಆಗೋಗ್ಬಿಡ್ತದೆ. ಇನ್ನು ಗುಣಮಟ್ಟದ ಶಿಕ್ಷಣ ಎಲ್ಲಿ ಬರ್ತದೆ, ಎಲ್ಲಿ ಇಂಪ್ರೂವ್ಮೆಂಟ್ ಆಗ್ತದೆ? ಇದು ನೋಡಿದ್ರಂತೂ ಭಾಳ ಸ್ಪಷ್ಟವಾಗಿದೆ. ಅದು ಒಂದು, ಈ ಪಾಸ್ ಪರ್ಸೆಂಟೇಜ್ನ ಏರಿಸಬೇಕು ಅನ್ನೋದು ಇವತ್ತು ಖಾಸಗಿ ಕಾಲೇಜ್ಗಳೇನು ಬರ್ತವೆ, ನಾಯಿಕೋಡೆಗಳ ಥರ ಬರ್ತಾ ಇದೆ, ವ್ಯಾಪಾರಿ ಕಾಲೇಜ್ಗಳು. ಈ ವ್ಯಾಪಾರಿ ಕಾಲೇಜ್ಗಳಿಗೆ ಗಿರಾಕಿಗಳನ್ನ ಕೊಡೋದಕ್ಕೆ ತರ್ತಾ ಇದ್ದಾರಾ? ಇದು ಒಂದು ಪ್ರಶ್ನೆ. ಎರಡನೇ ಪ್ರಶ್ನೆ, ರಾಷ್ಟ್ರೀಯ ಶಿಕ್ಷಣ ನೀತಿ ಕೇಂದ್ರ ಸರ್ಕಾರ 1 ನೇಷನ್ 1 ಎಕ್ಸಾಮು, 1 ನೇಷನ್ 1 ಟೆಕ್ಸ್ಟ್ ಬುಕ್ಕು, 1 ನೇಷನ್ 1 ಎಕ್ಸಾಮಿನೇಷನ್ ಮೆಥಡು ಅತ್ಯಂತ ಖಂಡನೀಯ. ಇದು ಭಾರತ ಒಂದು ವೈವಿಧ್ಯಮಯ ರಾಷ್ಟ್ರ. ಇದು ಸಾಕಷ್ಟು ಸೋಷಿಯೋ ಎಕನಾಮಿಕ್ಕು ಡಿಸ್ಪ್ಯಾರಿಟೀಸ್ ಇವೆ, ಕಲ್ಚರಲ್ ಅಸಮಾನತೆಗಳಿವೆ. ಇಲ್ಲಿ ಇಡೀ ದೇಶಕ್ಕೆ ಒಂದು ಟೆಕ್ಸ್ಟ್ ಬುಕ್ಕು, ಒಂದು ಎಕ್ಸಾಮಿನೇಷನ್ ಮೆಥಡ್ ಅಂತ ಬಂದುಬಿಟ್ರೆ ಅತ್ಯಂತ ಅಪಾಯಕಾರಿ. ಯಾವ ಸರ್ಕಾರ ಕೇಂದ್ರದಲ್ಲಿ ಕೂತ್ಕೊಳ್ಳುತ್ತೆ, ಆ ಸರ್ಕಾರದ ಪೊಲಿಟಿಕಲ್ ಐಡಿಯಾಲಜಿ ಏನಿದೆ ಅದನ್ನ ಮಕ್ಕಳ ಮೇಲೆ ವಿದ್ಯಾರ್ಥಿಗಳು ತುರುಕ್ತಾ ಇರೋದು. ಹಾಗಾದ್ರೆ ಅದು ಇಡೀ ಶಿಕ್ಷಣ ಯಾವ ಆಳುವ ಪಕ್ಷ ಇದೆ, ಆ ಆಳುವ ಪಕ್ಷದ ಒಂದು ಐಡಿಯಾಲಜಿಕಲ್ ಕ್ಯಾಂಪೇನ್ ಆಗ್ತದೆ ಶಿಕ್ಷಣ. ಇದು ಖಂಡನೀಯ. ಇದು ಎಲ್ಲ ಮಹಾನ್ ನಮ್ಮ ಶಿಕ್ಷಣ ತಜ್ಞರು, ನವೋದಯ ಚಿಂತಕರು ಅವ್ರು ಕಂಡಂತ ಕನಸು ಅಂದ್ರೆ ಎಜುಕೇಶನ್ ಇಸ್ ಅ ಮ್ಯಾನ್ ಮೇಕಿಂಗ್ ಕ್ಯಾರೆಕ್ಟರ್ ಬಿಲ್ಡಿಂಗ್ ಪ್ರೋಸೆಸ್ ಅಂತ. ಮನುಷ್ಯನ ಮಾಗೆ ಮಾಡೋದು ಶಿಕ್ಷಣ. ಇವತ್ತು ಏನಾಗ್ತದೆ, ಶಿಕ್ಷಣ ಇವತ್ತು ಸಂಪೂರ್ಣ ಸರ್ಟಿಫಿಕೇಟ್ಗೋಸ್ಕರ ಶಿಕ್ಷಣದ ವ್ಯಾಪಾರ ಆಗೋಗ್ಬಿಟ್ಟಿದೆ. ಹೆಂಗಾರ ಸರ್ಟಿಫಿಕೇಟ್ ಮಾಡೋದು, ದುಡ್ಡು ಮಾಡು, ಲಾಭ ಮಾಡೋದು ಶಿಕ್ಷಣ ಆಗಿಬಿಟ್ಟಿದೆ. ಭಾಳ ದುರಂತ ಇದು. ಅದಕ್ಕೆ ನಮಗನ್ಸೋದೇನು ಅಂದರೆ, ಬಹಳ ಮುಖ್ಯ ಇವತ್ತು ನಮ್ಮ ಸರ್ಕಾರಿ ಶಾಲೆಗಳು ಉಳಿಬೇಕು, ಸರ್ಕಾರಿ ಶಾಲೆಗಳಲ್ಲಿ ಟೀಚರ್ಸ್ ರೆಕ್ರೂಟ್ಮೆಂಟ್ ಆಗಬೇಕು, ಇನ್ನೂ ಹೆಚ್ಚೆಚ್ಚು ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿಗೊಳಿಸಬೇಕು, ಹೊಸ ಹೊಸ ಶಾಲೆಗಳನ್ನ ತೆಗಿಬೇಕು, ಪ್ರತಿಯೊಂದು ಮಗುವಿಗೂ ಕೂಡ ಶಿಕ್ಷಣ ಸಿಗಂಗಾಗಬೇಕು. ಖಂಡಿತ. ಇವತ್ತು ನಾವು 21ನೇ ಶತಮಾನದಲ್ಲಿದ್ದೀವಿ, ಇನ್ನೂ ಯೂನಿವರ್ಸಲೈಸೇಷನ್ ಆಫ್ ಪ್ರೈಮರಿ ಎಜುಕೇಷನ್ ಮಾಡಿಲ್ಲ ಇನ್ನು ನಾವು. ಎಂಥ ದುರಂತ ನೋಡಿ ಇದು. ಖಂಡಿತ. ಲೋಕೇಶ್ ತಾಳಿಕಟ್ಟಿ ಅವರಿಗೆ ಹಾಗೇನೆ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ಸಿಗಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು ಸರ್? ಸರ್, ಸಿಂಪಲ್ ಆಗಿ ಹೇಳೋದಾದ್ರೆ ಎಲ್ಲರಿಗೂ ಅರ್ಥ ಆಗಂಗೆ, ಮೊದಲು ಶಿಕ್ಷಕರನ್ನ, ಕಾಯಂ ಶಿಕ್ಷಕರನ್ನ ನೇಮಕ ಮಾಡಿ. ಸೊ ಆ ಶಿಕ್ಷಕರಿಗೆ ಸರಿಯಾದ ತರಬೇತಿಯನ್ನು ನೀಡಿ. ಅಂದರೆ ಎಲ್ಲ ಸಬ್ಜೆಕ್ಟ್ಗೂ ಶಿಕ್ಷಕರಿರಲಿ, ಅವ್ರು 4 ಜನ ವಿದ್ಯಾರ್ಥಿಗಳಿರಲಿ, 6 ಜನ ಶಿಕ್ಷಕರಿರಲಿ, ಎಲ್ಲ ಸಬ್ಜೆಕ್ಟ್ಗೂ ಒಬ್ರು. ಸೊ ಆ ಶಿಕ್ಷಕರಿದ್ದಾಗ ಏನಾಗುತ್ತೆ, ಬೇರೆ ಹುಡುಗರನ್ನು ಕೂಡ ಅಟ್ರಾಕ್ಟ್ ಮಾಡ್ತಾರೆ. ಆಮೇಲೆ ಆ ಶಿಕ್ಷಕರಿಗೆ ಪಾಠ ಮಾಡೋದಕ್ಕೆ ಅಷ್ಟೇ ಅವಕಾಶ ಕೊಡಿ, ಅದನ್ನ ಬಿಟ್ಬಿಟ್ಟು ಬೇರೆ ಎಲ್ಲ ಕೆಲಸನೂ ಮಾಡಕ್ ಕೊಡ್ತಾರೆ. ಅವ್ರಿಗೆ ಪಾಠ ಒಂದು ಬಿಟ್ಟು ಬೇರೆ ಎಲ್ಲ ಕೆಲಸನೂ ಮಾಡಲ್ಲ. ಸರ್, ಮೊನ್ನೆ ಸರ್ಕಾರ ಒಂದು ಶಿಕ್ಷಣ ಇಲಾಖೆ ಒಂದು ನಿರ್ಧಾರಕ್ಕೆ ಬಂದಿದೆಯಲ್ಲ, ಶಾಲೆ ಬಿಟ್ಟು ಶಿಕ್ಷಕರು ಬೇರೆ ಕಡೆಗೆ, ಈಗ ಜಿಲ್ಲಾ ಪಂಚಾಯತ್ ಮೀಟಿಂಗು, ಆ ಮೀಟಿಂಗು, ಸಿಕ್ಕಾಪಟ್ಟೆ ಮೀಟಿಂಗ್ಗಳೆಲ್ಲ ಅಟೆಂಡ್ ಮಾಡಬೇಕಿತ್ತು, ಅದಕ್ಕೆ ಹೋಗೋಂಗಿಲ್ಲ ಅಂತ. ನಾನು ಅದಕ್ಕೂ ಇನ್ನೊಂದು ಸೇರ್ಸ್ಕೊಂಡು ಹೇಳ್ಬಿಡ್ತೀನಿ ಸರ್, ಬರೀ ಅದು ಅಷ್ಟೇ ಮೀಟಿಂಗ್ ಅಲ್ಲ. ಸೊ ಶಾಲೆನಲ್ಲೇ ಬರೀ ಅವರು ಇದು ಆನ್ಲೈನಲ್ಲಿ ಸಬ್ಮಿಟ್ ಮಾಡೋಕ್ಕೆ ಆಗಲ್ಲ ವಿಷಯಗಳು, ಅಷ್ಟೊಂದು ಇನ್ಫಾರ್ಮೇಷನ್ಸನ್ನು ಕೇಳ್ತಾ ಇದ್ದಾರೆ ಈಗ. ಸೊ ದಟ್ ಈಸ್ ಅದು ಅಷ್ಟೇ ಅಲ್ಲ, ಮತ್ತೆ ಅಗೇನ್ BU ಆಫೀಸಿಗೆ ಬರಬೇಕು ದಿನ ಲೆಕ್ಕ ಕೊಡೋದಕ್ಕೆ, ಮತ್ತೆ ಬಿಸಿ ಊಟ ನೋಡ್ಕೋಬೇಕು. ಆ ಶಾಲೆಯಲ್ಲಿ ಶಿಕ್ಷಕರಿಲ್ಲ, ಆ ಶಾಲೆಯಲ್ಲಿ ಶಿಕ್ಷಕರಿಲ್ಲ, ಯಾರೋ ಒಬ್ಬಿರ್ತಾನೆ, ಒಬ್ಬನೇ ಅಷ್ಟೆಲ್ಲ ಮಾಡಬೇಕು. ಸೊ ಅವ್ನು ಮಧ್ಯಾಹ್ನ ತನಕ ಅಡುಗೆ ಮಾಡಿಸೋದೇ ಸರಿಯಾಗಿ ಹೋಗುತ್ತೆ. ಒಂದು ಮಕ್ಳಿಗೆ ಪಾಠ ಮಾಡೋದಂತೂ ಜೀರೋ ಪಾಠಗಳು. ಬಟ್ ಇಲ್ಲಿ ಒಂದು ವಿಷಯನ ಪ್ರಸ್ತಾಪ ಆಯ್ತು, ಏನಂತಂದರೆ, ಸೊ SSLC ಅಂತ ತಗೊಂಡ್ರೆ 35 ಸಮಾಜ ವಿಜ್ಞಾನದಲ್ಲಿ ಚಾಪ್ಟರ್ಸ್ ಇರ್ತವೆ. ಸೊ 35 ಚಾಪ್ಟರ್ಸ್ನ ಮಾಡಿ ಯೂನಿಟ್ ಟೆಸ್ಟನ್ನು ಮಾಡಿ ಮುಂದಕ್ಕೆ ಹೋಗಬೇಕು ಅಂತ. ಇದು CBSEನಲ್ಲೂ ಇದೆ, ಬೇರೆದಲ್ಲೂ ಇದೆ. ಅದನ್ನ ಏನಂತೀವಿ ನಾವು CCE ಮೆಥಡ್ ಅಂತ ಕರಿತೀವಿ. CCE ಮೆಥಡಲ್ಲಿ ಒಂದು ಯೂನಿಟ್ ಟೆಸ್ಟ್ ಅಂತೇಳಿ ಒಂದು ಸಿಂಪಲ್ ಟೆಸ್ಟನ್ನು ಆಫ್ಟರ್ ದಿ ಚಾಪ್ಟರ್ಸ್ ಮಾಡಬೇಕು. ಯಾಕಂದರೆ ಇವ್ಯಾಲ್ಯೂಯೇಷನ್ ಆ ಮಗು ಯಾವ ಮಟ್ಟಕ್ಕೆ ಅರ್ಥ ಮಾಡ್ಕೊಂಡಿದೆ ಅಂತೇಳಿ. ಸೊ ಇಲ್ಲಿ ಸಮಸ್ಯೆ ಏನಾಗ್ತಾ ಇದೆ ಅಂತಂದರೆ, ಪಾಠನೇ ಮಾಡಲ್ಲ, ಯೂನಿಟ್ ಟೆಸ್ಟ್ ಎಲ್ಲಿ ಮಾಡ್ತಾರೆ? ದಿಸ್ ಇಸ್ ದ ಬಿಗ್ಗೆಸ್ಟ್ ಇದು ಆಶ್ಚರ್ಯಕರವಾದಂಥ
ಸ್ಥಿತಿ ಕರ್ನಾಟಕದಲ್ಲಿ. ಪಾಠನೇ ಮಾಡೋಕ್ಕೆ ಶಿಕ್ಷಕರಿಲ್ವಲ್ಲ, ಇನ್ನು ಯೂನಿಟ್ ಟೆಸ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಮೊದಲು ಶಿಕ್ಷಕರನ್ನ ರೆಕ್ರೂಟ್ಮೆಂಟ್ ಮಾಡಿ ಎಲ್ಲ ಶಾಲೆಗಳಿಗೆ. ಮಕ್ಕಳು ತನ್ನಿಚ್ಚಿ ತಾನೇ ಬರ್ತಾರೆ, ಶಿಕ್ಷಕರಿದ್ರೆ ಬರ್ತಾರೆ. ಎಷ್ಟೋ ಡಿಸ್ಟಿಕ್ಗಳಲ್ಲಿ, ಇಡೀ ಡಿಸ್ಟಿಕ್ಕಲ್ಲಿ 5-6 ಜನ ಮ್ಯಾಥ್ಸ್ ಟೀಚರ್ ಇರ್ತಾರೆ. ಹ್ಯಾವಿಂಗ್ 2000-3000 ಚಿಲ್ಡ್ರನ್ಸ್ ಇರ್ತಾರೆ. 5-6 ಜನ ಮ್ಯಾಥ್ಸ್ ಟೀಚರ್ಸ್ ಎಲ್ಲ ಕಡೆ ತಿರುಗಾಡಿ ಪಾಠ ಮಾಡೋಕ್ಕಾಗುತ್ತೆ? ಯಾವುದೋ ಒಂದು ಸ್ಕೂಲಲ್ಲಿ ಇರ್ತಾನೆ ಅವನು. ಸೊ ಮಕ್ಕಳು ಗಣಿತ ಕಲೀಲಿಲ್ಲ ಅಂದ್ರೆ ನೀವು ಹೆಂಗೆ ಮುಂದಿನ ಭವಿಷ್ಯವನ್ನ ರೂಪಿಸ್ತಾರ ಮಗುಗೆ? ಅಲ್ಲಿ ಇಂಗ್ಲೀಷ್ ಕಲೀಲಿಲ್ಲ ಅಂದ್ರೆ ಹೇಗೆ ಇಂಗ್ಲೀಷನ್ನ ಅವನು ಮುಂದೆ ಮಾತಾಡ್ತಾನೆ ಅಥವಾ ಓದ್ತಾನೆ? ಸೊ ಸಬ್ಜೆಕ್ಟ್ ಅನ್ನೇ ಕಲಿಯುವಂತ ಸಬ್ಜೆಕ್ಟ್ ಟೀಚರ್ಸೇ ಇಲ್ಲ. ನೀವು ಗೋವಿಂದೇಗೌಡರ ಕಾಲದ ನಂತರ ಅಪಾಯಿಂಟ್ ಆಗಿದಂತ ಕನ್ನಡ ಟೀಚರ್ಸೇ ಇವತ್ತಿರೋದು. ಅದಕ್ಕಿಂತ ಮೊದಲು ಅಪಾಯಿಂಟ್ ಆದಂತಹ ಸಬ್ಜೆಕ್ಟ್ ಟೀಚರ್ಸ್ ಈಗಿಲ್ಲ, ಎಲ್ಲ ರಿಟೈರ್ಡ್ ಆಗಿ ಹೋದ್ರು. ಈಗ ಇತ್ತೀಚೆಗೆ ಒಂದು 12,000 ಜನ 13,000 ಜನ ಶಿಕ್ಷಕರನ್ನ ತಗೊಂಡ್ರೆ ಅವ್ರು ಮಾತ್ರ ಸಬ್ಜೆಕ್ಟ್ ಟೀಚರ್ಸು ಎಂಟೈರ್ ಕರ್ನಾಟಕಕ್ಕೆ. ಸೊ ಇವತ್ತು ಸಬ್ಜೆಕ್ಟ್ ಟೀಚರ್ಸು ಇದರಲ್ಲಿ ಸಂಸ್ಥೆಗಳಲ್ಲಿ ಇಲ್ಲ, ಅಂದರೆ ಇಲಾಖೆನಲ್ಲಿಲ್ಲ. ಇದರ ಮೂಲ ಉದ್ದೇಶನ ನಾನು ಹೇಳ್ಬಿಡ್ತೀನಿ ನನ್ನ ಅಭಿಪ್ರಾಯವನ್ನು. ಇವ್ರ ಉದ್ದೇಶ ಏನಿದೆ ಅಂತಂದರೆ ಶಿಕ್ಷಣವನ್ನು ಸಂಪೂರ್ಣವಾಗಿ ಖಾಸಗೀಕರಣಗೊಳಿಸುವಂತಹ ಬಹುದೊಡ್ಡ ಕನಸನ್ನು, ಹುನ್ನಾರವನ್ನು ಆಡಳಿತ ಪಕ್ಷಗಳು, ಆಡಳಿತದಲ್ಲಿರೋ ಎಲ್ಲ ಸರ್ಕಾರಗಳು, ಎಲ್ಲ ಸರ್ಕಾರ, ನಾನು ಕೇಂದ್ರ ಸರ್ಕಾರನೂ ಹೇಳ್ತೀನಿ, ರಾಜ್ಯ ಸರ್ಕಾರನೂ ಹೇಳ್ತೀನಿ, ಎಲ್ಲರೂ ಕೂಡ ಮಾಡ್ತಾ ಇದಾರೆ ಅದನ್ನು. ಯಾವುದೇ ಕಾರಣದಿಂದ ಬಡ್ಜೆಟಲ್ಲಿ ಅಲೋಕೇಶನ್ಸ್ ಅನ್ನು ಎಜುಕೇಷನ್ಗೆ ಇಡ್ತಾ ಇಲ್ಲ. ನಾವು ಭಾಳ ವರ್ಷಗಳಿಂದ ನಾವು ಕೇಳ್ತಾ ಇದ್ದೀವಿ, ಶಿಕ್ಷಣಕ್ಕೆ ಕನಿಷ್ಠ GDP-ನಲ್ಲಿ ಒಂದು 3% ಕೊಡ್ರಿ, 6% ಹೇಳಿದ್ದಾರೆ. 3% ಕೊಡ್ರಿ ಅಂತಂದ್ರೆ ಇವ್ರ ಯೋಗ್ಯತೆಗೆ 2% ಕೊಡಲ್ಲ. ಸೊ ಇದು ದುರಂತ. ಇಡೀ ರಾಜ್ಯ ಸರ್ಕಾರದ ಬಡ್ಜೆಟ್ ಮತ್ತೆ ಕೇಂದ್ರ ಸರ್ಕಾರದ ಬಡ್ಜೆಟ್ ಎರಡೂ ಸೇರಿ ನಾನು ಹೇಳ್ತಾ ಇರೋದು. ಕೇಂದ್ರ ಸರ್ಕಾರದ ಎಷ್ಟು ದುರಂತ ಆದರೆ 0.5% ಇದ್ದಿದ್ದು ವಾಪಸ್ ಈಗ 0.4%. ಈಗ ಈ ವರ್ಷದ ಬಡ್ಜೆಟ್ ಅಲ್ಲಿ 0.4ಗಿಂತ ಕಡಿಮೆ ಬಂದಿತ್ತು. ರಾಜ್ಯ ಸರ್ಕಾರದ 2% ವಾಪಸ್ ಬಂದಿತ್ತು ಅದೀಗ. ಸೊ ಇವ್ರ ಉದ್ದೇಶನೇ ಗೌರ್ಮೆಂಟ್ ಶಾಲೆಗಳನ್ನು ಸಂಪೂರ್ಣವಾಗಿ ಮುಚ್ಚಬೇಕು, ಖಾಸಗೀಕರಣಗೊಳಿಸಬೇಕು, ಖಾಸಗಿಗೆ ಹೋಗ್ಬಿಡ್ಲಿ, ನಾವೇ ಅದಕ್ಕೆ ಖರ್ಚು ಮಾಡೋಣ ಅಂತ. ಬಟ್ ಇಲ್ಲಿ ಇನ್ನೊಂದು ಸೈಡ್ ಏನಾಗ್ತಾ ಇದೆ ಅಂದರೆ ಸುಮಾರು 40%ಗಿಂತ ಹೆಚ್ಚು ವಿದ್ಯಾರ್ಥಿಗಳು ಗೌರ್ಮೆಂಟ್ ಶಾಲೆಗಳನ್ನು ಹಣವನ್ನು ಕಟ್ಟಕ್ಕಾಗದೆ ಅಂಥ ಶಾಲೆಗಳಲ್ಲಿ ಓದಬೇಕು ಅಂತ ಆಸೆಗಳನ್ನ ಇಟ್ಕೊಂಡವೆ. ನೀವು ಆ ಜನನ ಸಂಪೂರ್ಣವಾಗಿ ಕಡೆಗಣಿಸ್ತಾ ಇದ್ದೀರಾ. ಸೊ ಅವ್ರ ಮುಂದೆ ಈ ದೇಶದ ಭವಿಷ್ಯವನ್ನು ರೂಪಿಸೋರು, ಅದ್ರ ಕಡಿಮೆ ಜನಸಂಖ್ಯೆ ಅಲ್ಲ ಅದು. ಸೊ ಅವ್ರನ್ನ ನೀವು ಏನು ಮಾಡಕ್ಕೆ ಹೊರಟಿದ್ದೀರಾ? ಆಂಟಿ ಎಲಿಮೆಂಟ್ಸ್ ಆಗ್ತಾರೆ ಅಥವಾ ಇದಕ್ಕೆ ಬೇರೆ ಬೇರೆ ಥರ ವ್ಯವಸ್ಥೆಗಳಿಗೆ ಅವ್ರು ಕಾರಣರಾಗ್ತಾರೆ. ಸೊ ಅಂಥವನ್ನ ಮೂಲೋತ್ಪಾಟನೆ ಮಾಡಬೇಕು ಅಂದರೆ ಅವರಿಂದ ಏನಾದ್ರು ಪ್ರಾಡಕ್ಟಿವಿಟಿ ಆ್ಯಂಗಲಲ್ಲಿ ತಗೋಬೇಕು ಅಂತಿದ್ರೆ ಅವರಿಗೆ ಸರಿಯಾದಂಥ ಶಿಕ್ಷಣ ನೀಡೋದರಲ್ಲಿ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿದೆ. ಬರೀ ಪರೀಕ್ಷೆಯಿಂದ ಯಾವುದೇ ಕಾರಣದಿಂದ ನಾವು ಗುಣಮಟ್ಟವನ್ನು ಕನ್ಸಿಡರ್ ಆಗೋದೂ ಇಲ್ಲ, ಭವಿಷ್ಯವನ್ನು ರೂಪಿಸೋಕ್ಕಾಗೋದಿಲ್ಲ. ಶಿಕ್ಷಕರು ನೀಡಿ, ಮೂಲಭೂತ ಸೌಕರ್ಯಗಳು ಕೊಡಿ, ಟ್ರೈನಿಂಗ್ ಕೊಡಿ, ಅದಕ್ಕೆ ಜಾಸ್ತಿ ಅಲೋಕೇಶನ್ ನೀಡಿ. ಸೊ ಡೆಫಿನೆಟಾಗಿ ಇಂಪ್ರೂವ್ ಆಗುತ್ತೆ. ವೆಲ್ ಕೃಷ್ಣ ಸರ್, ಈ ಹಿಂದೆ ಎಲ್ಲ ನೋಡ್ತಾ ಇದ್ವಿ ಸರ್, ಒಬ್ಬ ವಿದ್ಯಾರ್ಥಿ 8ನೇ ತರಗತಿಯಲ್ಲಿ ಇದ್ದಾನೆ ಅಂತ ಹೇಳಿದ್ರೆ ಆ ವರ್ಷ ಆತ ಚೆನ್ನಾಗಿ ಎಕ್ಸಾಮನ್ನು ಬರೆದು, ಚೆನ್ನಾಗಿ ಓದಿ ಎಕ್ಸಾಮನ್ನು ಬರೆದು ಪಾಸ್ ಆದರೆ ಮಾತ್ರ 9ನೇ ತರಗತಿಗೆ ಕಳಿಸ್ತಾ ಇದ್ರು. ಇಲ್ಲ ಅಂತ ಹೇಳಿದ್ರೆ 1 ವರ್ಷ 8ನೇ ತರಗತಿಯಲ್ಲಿ ಕೂರಿಸ್ತಾ ಇದ್ರು. ಹಿಂದಿನ ದಿನಗಳಲ್ಲಿ ನೋಡ್ತಾ ಇದ್ದಂಥ ಪದ್ಧತಿ ಬರ್ಬರ್ತಾ ಅದೆಲ್ಲವೂ ಕೂಡ ಬದಲಾಗ್ತಾ ಇದೆ. ಈ ಬದಲಾವಣೆಯ ಅಗತ್ಯ ಇತ್ತ? ಇದು ಒಳ್ಳೇದಾಯ್ತಾ ಕೆಟ್ಟದಾಯ್ತಾ? ಹಾಗೆಯೇ ಈಗ ಸರ್ಕಾರ ತೆಗೆದುಕೊಳ್ತಾ ಇರುವಂಥ ನಿರ್ಧಾರ ಓವರಾಲ್ ಕನ್ಸಿಡರ್ ಮಾಡಿ ಹೇಳ್ತಾ ಹೋಗೋದಾದ್ರೆ ಸರ್? ನಾವು ಒಂದು 1970s ಎಲ್ಲನಕ್ಕೆ ಹೋದರೆ ಮಿನಿಮಮ್ ಮಾರ್ಕ್ಸು 30 ಯಾವುದೇ ಒಂದು ಸಬ್ಜೆಕ್ಟಲ್ಲಿ, ಬಟ್ ಮಿನಿಮಮ್ ಪರ್ಸೆಂಟೇಜ್ ಅಂತ ಹೇಳಿದ್ರೆ 35% ಇತ್ತು. ಇವಾಗ ಆಯಿತು 33ಕ್ಕೆ ತಂದಿದ್ದಾರೆ ಟೋಟಲ್ ಅಂದರೆ ಅದ್ರಲ್ಲಿ ಬೇಕಾದ ಬರೀ 13 ಮಾರ್ಕ್ಸ್ ಅಷ್ಟೇ. 20ಕ್ಕೆ 20 ಎಲ್ರಿಗೂ ಬಂದ್ಬಿಡುತ್ತಲ್ಲ, ಮುಗಿದೋಯ್ತು. ಅದು ಒಂಥರ ಗ್ರೇಸ್ ಥರ. ಅದು ನನ್ನ ಅನಿಸಿಕೆ ನಾನು ಹೇಳ್ತೀನಿ ಕೇಳಿ. ಒಂದು ಸ್ಟೇಜಲ್ಲಿ ನಮ್ಮ ಬ್ಯಾಂಗ್ಳೂರು ಯೂನಿವರ್ಸಿಟಿ, ನಾನು ಕರ್ನಾಟಕ ಅಂದರೆ ಬ್ಯಾಂಗ್ಳೂರು ಯೂನಿವರ್ಸಿಟಿನಿ, ಎಷ್ಟೋ ಕಡೆ ಬಂದಿತ್ತು ಅಡ್ವರ್ಟೈಸ್ಮೆಂಟ್ಗಳು. ಕೆಲವರು ಹೈಯರ್ ಎಜುಕೇಷನ್ಗಾಗಲಿ ಎಂಪ್ಲಾಯ್ಮೆಂಟ್ಗಾಗಲಿ ಬ್ಯಾಂಗ್ಳೂರು ಯೂನಿವರ್ಸಿಟಿ ಸ್ಟೂಡೆಂಟ್ ನೀಡ್ ನಾಟ್ ಅಪ್ಲೈ ಅನ್ನೋದು ಕೂಡ ಅದೆಲ್ಲ ನಾವು ಓದಿದ್ದೀನಿ, ನಾವು ನೋಡಿದೆ. ಒಂದು ಬರೀ ಯೂನಿವರ್ಸಿಟಿ ಕಾಲೇಜಿಯೇಟ್ ಲೆವೆಲ್ಗೆ ಆಯ್ತಲ್ಲ, ಇವಾಗ ನೆಕ್ಸ್ಟ್ ಲೆವೆಲ್ ಈ ದುರಂತ, ಈ ವಿಪರ್ಯಾಸ ಶಿಕ್ಷಣದಲ್ಲಿ ಆಗ್ತಾ ಇರೋದು. ನೆಕ್ಸ್ಟ್ ಸ್ಕೂಲ್ ಲೆವೆಲಿಂದ ಕಾಲೇಜ್ಗೂ ಕೂಡ ಇಫ್ ದೇ ಆರ್ ಫ್ರಮ್ ಬ್ಯಾಂಗ್ಳೂರ್ ಆರ್ ಕರ್ನಾಟಕ ಅಂದರೆ ಸ್ಕೂಲು ಅಂದರೆ ಅವ್ರಿಗೆ ಯಾವ ಲೆವೆಲ್ಲು ಒಳ್ಳೊಳ್ಳೆ ಶಾಲೆಗಳಲ್ಲೂ ಕೂಡ ಒಂದು ಇನ್ಸ್ಟಿಟ್ಯೂಷನ್ ಕೂಡ ಅಡ್ಮಿಷನ್ ಸಿಗಲ್ಲ, ಆ ಪರಿಸ್ಥಿತಿಗೆ ಬರುತ್ತೆ. ಎರಡನೇದು, ನಮ್ಮ ಬ್ಯಾಂಗ್ಳೂರು ಅಥವಾ ಕರ್ನಾಟಕ ಹೇಳ್ದಂಗೆ ಬೆಂಗಳೂರು, ಮಂಗಳೂರು ಇಂಥ ಕಡೆಯಲ್ಲೇ ಪಕ್ಕ ಮಶ್ರೂಮ್ ಎಜುಕೇಷನ್ ಇಂಡಸ್ಟ್ರಿ. ಇವ್ರು ಹೇಳ್ದಂಗೆ ಖಾಸಗಿ ಬ್ಯಾಂಕನ್ನೆಲ್ಲ ನ್ಯಾಷನಲೈಸೇಷನ್ ಮಾಡಿದ್ರು. ಇವಾಗ ಎಜುಕೇಷನ್ ಎಲ್ಲ ಪ್ರೈವೇಟೈಸೇಷನ್ ಮಾಡ್ತಾಯಿದ್ದಾರೆ ಎಲ್ಲ ರಾಜಕೀಯದವ್ರು ತಗೊಂಡು. ಸೊ ಕೊನೆಗೆ ಏನಾಗುತ್ತೆ ಅಂದರೆ ನಾನು ಸುಮಾರು ಕಳೆದ 8-9 ವರ್ಷ ಒಂದು 250-300 ಕಾಲೇಜು ಇಂಥದಕ್ಕೆಲ್ಲ ಹೋಗಿದ್ದೀನಿ.
ಅವರೆಲ್ಲ ಏನು ಮಾಡ್ತಾರೆ ಅಂದರೆ ಈ ಜೂನಲ್ಲಿ ಅಡ್ಮಿಷನ್ ಶುರು ಅಂತಂದರೆ ಮೇನಲ್ಲೇ ಓಡಾಡ್ತಾರೆ. ಎಲ್ಲಿ ಗೊತ್ತಾ? ಸಿಮ್ಲಾಗೆ, ಭುವನೇಶ್ವರು, ಬಿಹಾರು, ಬೆಂಗಾಲು, ಈ ಕಡೆಗೆಲ್ಲ ರೈಟ್ ಫ್ರಮ್ PUC ಲೆವೆಲ್ಗೆಲ್ಲ. ಈ ಬೆಂಗಳೂರು ಪೆರಿಫೆರಿಲಿ ಇರೋ ಕಾಲೇಜ್ಗಳಲ್ಲಿ ಒಬ್ಬನೂ ಕೂಡ ನಮ್ಮ ಬೆಂಗಳೂರಾಗಲಿ, ನಮ್ಮ ಕರ್ನಾಟಕದಲ್ಲೇ, ನಮ್ಮ ಓಲ್ಡ್ ಮೈಸೂರು ವಿದ್ಯಾರ್ಥಿಗಳು ಯಾವನೂ ಇಲ್ಲ. ಎಲ್ಲ ಹೊರಗಿನ ರಾಜ್ಯದಿಂದ ಬಂದಿರೋ ವಿದ್ಯಾರ್ಥಿಗಳೇ ಹೇಳ್ತೀನಿ ಕೇಳಿ. ಮಾರ್ಕೆಟಿಂಗ್ ಪ್ಯೂರ್ಲಿ ಫಾರ್ ದಟ್ ಪರ್ಪಸ್. ಸೊ ಆಮೇಲೆ ಗೊತ್ತಲ್ಲ, ಕ್ಯಾಪಿಟೇಷನ್, ಅದೇ ಪ್ರಾಫಿಟ್ಟು. ಇಂಡಸ್ಟ್ರಿ ಅಂದರೆ ಕಮರ್ಷಿಯಲ್ ಆರ್ಗನೈಸೇಷನ್ ಆಗಿದೆ. ಇದು ಇನ್ನೂ ಫರ್ದರ್ ಕೆಡತ್ತೆ. ಯಾಕೆಂದರೆ 5 ವರ್ಷದಿಂದ ನೋಡಿದ ಟೆಕ್ಸ್ಟ್ ಬುಕ್ SEP ಆಯ್ತಲ್ಲ, ಇವಾಗ ಇದು 33 ಅಂತ ಹೇಳ್ಬಿಟ್ರೆ ಇನ್ನೂ ಸರಾಗಾಗ್ಬಿಡ್ತು. ಅಂದರೆ ಯಾರು ಫೇಲೇ ಮಾಡೋಂಗಿಲ್ಲ ಅಂತ ಬಂದ್ಬಿಡತ್ತೆ ನೋಡ್ತಾರೆ ಇನ್ಮೇಲೆ. ಸೊ ದಯವಿಟ್ಟು ಈ ಶಿಕ್ಷಣ, ನಾನು ಮೊದಲಿಂದ ಹೇಳ್ತೀನಿ, ಶಿಕ್ಷಣ ಆಮೇಲೆ ರಾಜಕೀಯ, ಇಟ್ ಶುಡ್ ಬಿ ಸಪರೇಟೆಡ್, ಇಟ್ ಶುಡ್ ಬಿ ಅಟಾನಮಸ್. ಇವಾಗ ಎಂತಂತೆ ಏನೇನೋ ಮಿನಿಸ್ಟ್ರಿಗಳಿರುತ್ತೆ, ಈ ಸ್ಪೇಸು ಅದು ಇದೆಲ್ಲ ಸಪರೇಟಾಗಿ ಹೇಗೆ ಒಂದು ಪ್ರಧಾನಮಂತ್ರಿ ಅವರು ಕೊಟ್ಟು ಕಸ್ಟಡಿಯನ್ನು ಇಟ್ಕೊಂಡಿದ್ದಾರೆ, ಈ ಎಜುಕೇಷನನ್ನು ಅದನ್ನು ಮಾಡಬೇಕು. ಬಿಕಾಸ್ ಎಜುಕೇಷನ್ ಈಸ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಫಾರ್ ಎ ಲಾಂಗ್ ಟರ್ಮ್ ಗ್ರೋತ್ ಆಫ್ ದ ನೇಷನ್ ಅಂತ ಹೇಳ್ತೀನಿ. ಆಮೇಲೆ ಶಿಕ್ಷಕಿ ಶಿಕ್ಷಣದ ಕಣ್ಣು ಅಂತ ಹೇಳ್ತೀವಿ. ಇವ್ರು ಹೇಳ್ತಾ ಇದ್ದಾರೆ ಎಲ್ಲ, ಸಾಕಷ್ಟು ಶಾಲೆಗಳಲ್ಲಿ ಟೀಚರೇ ಇಲ್ಲ. ಇವಾಗ ತಾನೇ ಯಾರು ಹೇಳ್ತಾರೆ, ಇವತ್ತು ಟೀಚರ್ ಇಲ್ಲ ಅಂತ ಕ್ಲಾಸೇ ಇಲ್ಲ ಅಂತ ಹೇಳ್ತಾ ಇದ್ರು. ಯಾಕೆ? ಇನ್ನು ಸ್ಕೂಲ್ಗಳು ಮುಂಚೆ ಆದರೆ ಟೀಚರ್ ಇಲ್ಲ. ಆಮೇಲೆ ಎಲ್ಲ ಕಡೆ ಸ್ಕೂಲು ಕಾಲೇಜ್ಗಳಲ್ಲಿ ಕಾಂಟ್ರಾಕ್ಟ್ ಟೀಚರ್ಸ್ ಅಂತ, ಅದು ಬೇರೆ. ಇವಾಗ ನನ್ನನ್ನು 2-3 ಸಲ, ಸರ್ ನಿಮ್ಗೆ ಯಾವಾಗ ಫ್ರೀ ಇದ್ರೆ ನಮಗೂ ಒಂದು ಪಾಠ ಮಾಡ್ತೀರಾ ಸರ್ ಅಂತ ಅದನ್ನು ಕೇಳಿದ್ದಾರೆ. ಪೊಲಿಟಿಷಿಯನ್ಸ್ ಫಾಲೋವರ್ಸ್ ಅವರು, ಗೆಸ್ಟ್ ಟೀಚರ್ಸ್ ಅಲ್ಲ, ಪೊಲಿಟಿಕಲ್ ಲೀಡರ್ಸ್ ಫಾಲೋವರ್ಸ್. ಓಹೋ, ಅವರನ್ನೇ ನೇಮಕ ಮಾಡೋದು ಪೊಲಿಟಿಕಲ್ ಲೀಡರ್ಸ್ ಫಾಲೋವರ್ಸ್ ಅವರು. ಸರ್ ಇದು ಇನ್ನು ಗುಣಮಟ್ಟ ಅಲ್ಲ, ಇದು ಗುಣವೃತ್ತವೂ ಅಲ್ಲ ಹೇಳ್ತೀನಿ ಕೇಳಿ. ಇದೇ ಥರ ಕಂಟಿನ್ಯೂ ಆದರೆ ಐ ಥಿಂಕ್ ತುಂಬ ಬೇರೆ ಬೇರೆ ರಾಜ್ಯದಿಂದ ನಮ್ಮ ಕರ್ನಾಟಕಕ್ಕೆ ಬರ್ತಾರೆ, ಎಜುಕೇಷನ್ ಚೆನ್ನಾಗಿದೆ ಅಂತ ಬರ್ತಾರೆ. ವಿ ಲೂಸ್ ಅವರ್ ರೆಪ್ಯುಟೇಷನ್, ನಮ್ಮ ಒಂದು ಬ್ರ್ಯಾಂಡ್ ಇಕ್ವಿಟಿನೂ ಹಾಳಾಗುತ್ತೆ. ಇದು ಇನ್ನೂ ಹದಗೆಟ್ರೆ ಏನು ಆಶ್ಚರ್ಯ ಇಲ್ಲ. ದಿಸ್ ವಿಲ್ ಕಂಟಿನ್ಯೂ ಲೈಕ್ ದಟ್ ಅಷ್ಟೇ. ಇದು ಹೇಗೆ 33% ಪಾಸ್ ಅಂದಲ್ಲ, 33% ರಿಸರ್ವೇಷನ್, 33 ಬಂದು ನಿಲ್ಲಿಸ್ಬಿಡ್ತು, ಆಯ್ತು ಬಿಡಿ ಅಲ್ಲಿಗೆ. ಚಿಕ್ಕಟಿ ಸರ್, ಕೊನೆಯದಾಗಿ ಏನು ಹೇಳೋಕೆ ಇಷ್ಟಪಡ್ತೀರಾ ಸರ್? ಸರ್ಕಾರದ ನಿರ್ಧಾರ ಆಗಿರ್ಬೋದು, ಗುಣಮಟ್ಟದ ಶಿಕ್ಷಣ ಆಗಿರ್ಬೋದು, ಈ ಕುರಿತಂತೆ ಚುಟುಕಾಗಿ ಹೇಳ್ತಾ ಹೋಗೋದಾದ್ರೆ ಸರ್? ಸರ್, ಈಗ ಏನೇ ಬದಲಾವಣೆ ತಂದ್ರೂ ಕೂಡ ಎಲ್ಲಿವರೆಗೆ ಸ್ಟೂಡೆಂಟ್ಸ್ ಅಟೆಂಡೆನ್ಸ್ ಕರೆಕ್ಟ್ ಆಗಿ ಇರುವುದಿಲ್ಲೋ ಅಲ್ಲಿವರೆಗೆ ಬದಲಾವಣೆಯನ್ನ ತರ್ಲಿಕ್ಕೆ ಸಾಧ್ಯತೆ ಇಲ್ಲವೇ ಇಲ್ಲ. ಯಾಕಂತ ಹೇಳಿದ್ರೆ, ಒಂದು ಎಲ್ಲರಿಗೂ ಗೊತ್ತಿದ್ದ ವಿಷಯವನ್ನು ಹೇಳಕ್ಕೆ ಇಷ್ಟಪಡ್ತಾರೆ. ಸರ್ಕಾರಿ ಮತ್ತು ಪ್ರೈವೇಟ್ ಸ್ಕೂಲ್ ನಲ್ಲಿ, ಸರ್ಕಾರಿ ಶಾಲೆಯಲ್ಲಿ ಆಲ್ಮೋಸ್ಟ್ ಆಲ್ ಕ್ವಾಲಿಫೈಡ್ ಇಂಟೆಲಿಜೆಂಟ್ ಟೀಚಿಂಗ್ ಸ್ಟಾಫ್ ಇದ್ರೂ ಕೂಡ ಯಾಕೆ ಎಜುಕೇಶನ್ ಅಲ್ಲಿ ಸ್ವಲ್ಪ ಸೆಟ್ ಬ್ಯಾಕ್ ಆಗ್ತದ ನಾನು ಅಂದ್ಕೊಂಡ ಹಾಗೆ, ಬಿಕಾಸ್ ಆಫ್ ಶಾರ್ಟೇಜ್ ಆಫ್ ಅಟೆಂಡೆನ್ಸ್ ಆಫ್ ಸ್ಟೂಡೆಂಟ್ಸ್. ಅಲ್ಲಿ ವಿದ್ಯಾರ್ಥಿಗಳು ಸರಿಯಾಗಿ ಶಾಲೆಗೆ ಬರದೇ ಇದ್ರೆ ಯಾವ ಟೀಚರ್ ಏನು ಕಲಿಸ್ಲಿಕ್ಕೆ ಆಗುವುದಿಲ್ವಾ? ಯಾಕಂದ್ರೆ ಒಂದು ದಿವಸ ಅಬ್ಸೆಂಟ್ ಉಳಿದಂದ್ರೆ ನೆಕ್ಸ್ಟ್ ವಿದ್ಯಾರ್ಥಿ ತಿಳ್ಕೊಳಕ್ ಸಾಧ್ಯತೆ ಇರುವುದಿಲ್ಲ. ಅದು ಪ್ರೈವೇಟ್ ಇರ್ಲಿ ಗೌರ್ಮೆಂಟ್ ಇರ್ಲಿ, ಮಕ್ಕಳ ಹಾಜರಾತಿ ಬಗ್ಗೆ ನಾವು ಗಮನ ಕೊಟ್ರೆ ಕ್ವಾಲಿಟಿ ಎಜುಕೇಶನ್ ತರಲಿಕ್ಕೆ ಸಾಧ್ಯತೆ ಅದ. ಮಾರ್ಕ್ಸ್ ಬೆನ್ನ ಹತ್ತಲಾರ್ದನೆ ಅವರ ಸ್ಕಿಲ್ ಎಜುಕೇಶನ್ ಬಗ್ಗೆ ನಾವು ಬೆನ್ನ ಹತ್ತಿದರೆ ಒಂದು ಒಳ್ಳೆಯ ಕ್ವಾಲಿಟಿ ಎಜುಕೇಶನ್ ತರ್ಲಿಕ್ಕೆ ಸಾಧ್ಯ ಇದೆ. ಅದ್ರ ಜೊತೆಗೆ ಇನ್ನೊಂದು ನಾನು ವೈಯಕ್ತಿಕ ಡಿಮಾಂಡ್ ಅಂತ ಹೇಳಿದ್ರೆ, ಎಲ್ಲಾ ಶಾಲೆಗಳಲ್ಲಿ ಮಾರಲ್ ಎಜುಕೇಶನ್ ಅನ್ನ ಕಂಪಲ್ಸರಿ ಮಾಡ್ಬೇಕಾಗಿದೆ. ಆ ಮಾರಲ್ ಎಜುಕೇಶನ್ ಇದ್ರೂ ಕೂಡ ಅದಕ್ಕೆ ಮಾರ್ಕ್ಸ್ ಇಲ್ಲ, ಅದಕ್ಕೆ ವೇಟೇಜ್ ಇಲ್ಲ. ಫಾರ್ಮಾಲಿಟಿ ಸಲುವಾಗಿ ಮಾರಲ್ ಎಜುಕೇಶನ್ ಕೆಲವೊಂದು ಸ್ಕೂಲ್ ನಲ್ಲಿ ನಡೀತದೆ ಹೊರತು, ಲೈಕ್ ಸೈನ್ಸ್, ಮ್ಯಾಥ್ಸ್, ಇಂಗ್ಲಿಷ್ ಎಷ್ಟು ಇಂಪಾರ್ಟೆನ್ಸ್ ನಾವು ಕೊಡ್ತೀವೋ ಅಷ್ಟೇ ಇಂಪಾರ್ಟೆನ್ಸ್ ಮಾರ್ಕ್ಸ್ ಕೊಟ್ಟು ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಒಂದಿಲ್ಲ ಒಂದಿನ ಮಾರಲ್ ಎಜುಕೇಶನ್ ಬೆಲೆ ಬರ್ತದೆ. ಅದ್ರ ಜೊತೆಗೆ ಸ್ಪೋರ್ಟ್ಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್, ಕಾಂಪಿಟೇಷನ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಇವೆಲ್ಲ ಎಜುಕೇಶನಲ್ ಆಕ್ಟಿವಿಟೀಸ್ ಅನ್ನ ಶಾಲೆಗಳಲ್ಲಿ ನಡೆದಾಗ ನಾವ್ ಏನೇ ಬದಲಾವಣೆ ತಂದ್ರೂ ಒಂದು ಕ್ವಾಲಿಟಿ ಎಜುಕೇಶನ್ ಬರ್ಲಿಕ್ಕೆ ಸಾಧ್ಯತೆ ಇದೆ. ಈ ಬರೀ ನಾವು ಬದಲಾವಣೆಯಿಂದ ಹೆಚ್ಚಾಕತ್ತೇವೆ ಕಡಿಮೆ ಆಕತ್ತೇವೆ ಅನ್ನೋದ್ರ ಬದಲಾಗಿ ಬದಲಾವಣೆ ತಂದದ ಮೇಲೆ ಏನೇನೋ ಅಲ್ಲಿ ನಾವು ಇಂಪ್ಲಿಮೆಂಟೇಷನ್ ಮಾಡ್ತಾ ಇದ್ದೇವೆ, ಯಾವ ರೀತಿಯಾಗಿ ತರ್ತಾ ಇದ್ದೇವೆ ಅನ್ನೋ ಲಕ್ಷ್ಯ ಕೊಟ್ಟಾಗ ಮಾತ್ರ ಒಂದು ಒಳ್ಳೆಯ ಶಿಕ್ಷಣ ನಮ್ಮ ರಾಜ್ಯದಲ್ಲಿ ಬರ್ಲಿಕ್ಕೆ ಸಾಧ್ಯ ಇದೆ ಸರ್. ಎಸ್, ವೆಲ್, ಗಮನಿಸಿದ್ರೆ ವೀಕ್ಷಕರೇ, ಸಾಕಷ್ಟು ವಿಚಾರಗಳ ಕುರಿತು ನಾವಿಲ್ಲಿ ಚರ್ಚೆಯನ್ನು ಮಾಡಿದ್ವಿ. ನಮ್ಮ ಈ ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ SY ಚಿಕ್ಕಟ್ಟಿ ಅವರು, VN ರಾಜಶೇಖರ್ ಅವರು, ಲೋಕೇಶ್ ತಾಳಿಕಟ್ಟಿ ಅವರು, MK ಕೃಷ್ಣ ಅವರು, ಎಲ್ಲರಿಗೂ ಕೂಡ ಧನ್ಯವಾದಗಳು. ಚರ್ಚೆಯಲ್ಲಿ ಭಾಗಿಯಾಗಿ ಸಾಕಷ್ಟು ಮಾಹಿತಿಯನ್ನ ಕೊಟ್ಟಿದ್ದಕ್ಕಾಗಿ.
SSLC ಪರೀಕ್ಷಾ ಪದ್ಧತಿಯಲ್ಲಿ ಸರ್ಕಾರ ತರೋಕೆ ಹೊರಟಿರುವಂತಹ ಬದಲಾವಣೆ ವಿಚಾರವಾಗಿ ನಾವು ನಿಮಗೆ ಮಾಹಿತಿಯನ್ನ ಕೊಡ್ತಾ ಇದ್ವಿ. 35% ಪಾಸಿಂಗ್ ಮಾರ್ಕ್ ಅನ್ನ 33% ಇಳಿಕೆ ಮಾಡಿರೋದು ಒಂದಷ್ಟು ಪರವಿರೋಧ ಚರ್ಚೆಗಳಿಗೆ ಗ್ರಾಸವಾಗ್ತಾ ಇದೆ. ಹಾಗೇನೆ ಈ ಎಲ್ಲ ವಿಚಾರಗಳ ಜೊತೆಯಲ್ಲಿ ಸರ್ಕಾರಿ ಶಾಲೆಗಳಾಗಿರಬಹುದು, ಶಿಕ್ಷಕರಾಗಿರಬಹುದು, ಇಲ್ಲಿರುವಂಥ ಸಮಸ್ಯೆಗಳ ಬಗ್ಗೆಯೂ ಕೂಡ ಸರ್ಕಾರ ಸರಿಯಾಗಿ ಗಮನವನ್ನು ಹರಿಸಬೇಕು. ಸರ್ಕಾರಿ ಶಾಲೆಗಳ ಮಕ್ಕಳಿನಲ್ಲಿ ಓದೋಕೆ ಬರುವಂಥ ಬಡ ಮಧ್ಯಮ ವರ್ಗದ ವಿದ್ಯಾರ್ಥಿಗಳಿಗೂ ಕೂಡ ಉತ್ತಮ ಗುಣಮಟ್ಟದ ಶಿಕ್ಷಣ ಸಿಗಲಿ ಅಂತ ಹೇಳ್ತಾ ಈ ಚರ್ಚಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.